ಪ್ರಾರ್ಥನೆ ಮಾಡ್ತೀರಾ? ಇಲ್ಲಿ ಹೊರಗಡೆ ಯಾವ್ದಾರು ಮಾಡ್ತೀನಿ ಬ್ರದರ್, ಮಾಡ್ತೀನಿ. ಆಗುತ್ತಾ ಇಲ್ಲ ಅಂದ್ರೆ ನೋಡ್ರಿ, ಇಲ್ಲಾದ್ರೆ ಹೇಗೆ ಮಾಡ್ತೀನಿ ಬ್ರದರ್. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಭೂಮಿ ಆಕಾಶವನ್ನು ಉಂಟು ಮಾಡಿದ ನಮ್ಮ ಪರಲೋಕ ತಂದೆ, ಈ ಒಂದು ಸಂಜೆ ವೇಳೆಗಾಗಿ ಸ್ತೋತ್ರಪ್ಪ ದೇವರೇ. ನಿಮ್ಮ ಕೃಪೆಯಿಂದ ದೇವರೇ ನಾವು ಒಂದು 4ನೇ ಕ್ಲಾಸಲ್ಲಿ ಅಟೆಂಡ್ ಆಗುವಂತೆ ಸಹಾಯ ಮಾಡಿದ್ರಿ. ಹಾಗೆ ದೇವರೇ ಪ್ರಾರ್ಥನೆ ಕೂಡ ಆಶ್ರಯವಾಗಿ ಬೇಡ್ತೀನಪ್ಪ ದೇವರೇ. ಎಲ್ಲ ಸಹೋದರ ಸಹೋದರನು ಅಪ್ಪ ನಿಮ್ಮ ಸಂಧ್ಯೆಲ್ಲ ಕುತ್ಕೊಂಡು ಎಲ್ಲರೂ ಕಿವಿಗಟ್ಟು ಕೇಳಿ ಅರ್ಥ ಮಾಡ್ಕೊಂಡು ನಡೀಲಿಕ್ಕೆ ಕೃಪೆ ಮಾಡ್ರಿ. ಹಾಗೆ ನಿಮ್ಮ ಚಿತ್ತಾನುಸಾರವಾಗಿ ನಡೀಲಿಕ್ಕೆ ಕೃಪೆ ಮಾಡ್ರಿ. ಹಾಗೆ ಎಲ್ಲ ಸಹೋದರ ಸಹೋದರನು ಎಚ್ಚರವಾಗಿದ್ದು ತಿಳ್ಕೊಂಡು ನಡೀಲಿಕ್ಕೆ ಪ್ರತಿಯೊಬ್ಬರು ದೇವರ ಆತ್ಮ ಸಹಾಯನ ಕೊಡ್ರಿ. ಈಗ ಹಂಚುವಂತ ಬ್ರದರ್ನು ಕೂಡ ಅವರ ಕುಟುಂಬವನ್ನು, ಅವರ ಸೇವೆಗಳನ್ನು ಅನೇಕ ವಿಚಾರದಲ್ಲಿ ನೀವು ಬಲಪಡಿಸ್ರಿ, ಅವ್ರಿಗೆ ತಿಳಿಯಪಡಿಸ್ರಿ ದೇವರೇ. ಎಲ್ಲವನ್ನು ನೀವು ನಡೆಸ್ತಾ ಬಲಪಡಿಸ್ತಾ ಈ ಒಂದು ಆನ್ಲೈನ್ ಕ್ಲಾಸ್ ಮುಖವಾಗಿ ನಾವು ಸತ್ಯ ಪಕ್ಕ ನಡೆಯುವಂತೆ ನೀವು ಮಾಡೋದು ಸಹಾಯಕ್ಕಾಗಿ ಸ್ತೋತ್ರ. ಹಾಗೆ ನಾವು ಕಿವಿಗಟ್ಟು ಕೇಳಿ ಅರ್ಥ ಮಾಡ್ಕೊಂಡು ಅಪ್ಪ 30ರಷ್ಟು 60ರಷ್ಟು 100 ಕೊಡುವಷ್ಟು ಫಲ ಕೊಡುವಂತ ಕೊಂಬೆಗಳಾಗಿ ಬೆಳೆಯುವಂತೆ ಕೃಪೆ ಮಾಡ್ರಿ. ಈ ಒಂದು ಪ್ರಾರ್ಥನೆ ಮೂಲಕವಾಗಿ ನಿಮ್ಮಲ್ಲಿ ಮನವರಿಕೆ ಮಾಡ್ಕೊಂಡು ತಂದೆಯ ದೇವರೇ ಸಹಾಯ ಮಾಡ್ರಿ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರ ಕೃಪೆಯಿಂದ ಒಂದು ವರ್ಷವನ್ನು ಕಳೆದು ಮತ್ತೊಂದು ವರ್ಷವಾದ ಆರಂಭಿಕ ಹಂತದಲ್ಲಿ ನಾವು ಬಂದಿದ್ದೀವಿ. ಹಾಗಾಗಿ ದೇವರ ಸತ್ಯವಾಕ್ಯಗಳನ್ನ ಕೆಲವಂತ ಅವಕಾಶವನ್ನ ದೇವರು ನಮ್ಗೆ ಇನ್ನು ಕೂಡ ಮುಂದುವರಿಯುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಕೃಪೆಯಾಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದನ್ನ ನೆನೆಸ್ಕೊಂಡು ಇವತ್ತಿನ ಒಂದು ಪಾಠವನ್ನ ಮುಂದುವರ್ಸೋಣ. ಇವತ್ತು ನಮ್ಗಿರುವಂತ ಪಾಠ ಯಾವ ಪಾಠವಿದೆ? 8ನೇ ಅಧ್ಯಾಯ, ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 8ನೇ ವಾಕ್ಯ ನೋಡ್ಬೇಕಾಗಿದೆ. ಭಾಗ 47 ರೋಮಪುರ 6:11 ಮುಗಿದಿದೆ. ಕಂಟಿನ್ಯೂ ಮಾಡ್ಕೊಂಡು ಹೋಗು. ಓಕೆ 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 ರೈಟ್. ಭಾಗ 11ನೇ ಭಾಗ ನೋಡ್ಬೇಕಾಗಿದೆ. ಸರಿ, ಸೊ ನಾವು 6ನೇ ಅಧ್ಯಾಯ 11ನೇ ವಾಕ್ಯವನ್ನ ಕೊನೆಯದಾಗಿ ನೋಡಿದೀವಿ ಅಲ್ವಾ? 6ನೇ ಅಧ್ಯಾಯ 11ನೇ ವಾಕ್ಯವನ್ನ ನೋಡಿದ್ವಿ. ಅದರ ಮುಂದುವರೆದಂತ ಭಾಗವಿದೆ. ಓಕೆ ಗುಡ್. ಓದ್ರಿ 6ನೇ ಅಧ್ಯಾಯ 11ನೇ ವಾಕ್ಯ ಓದ್ರಿ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಕ್ರಿಸ್ತನಲ್ಲಿ ಪ್ರೀತಿಯ ಸೌರ ಸೌರ್ಯರೇ, ದೇವರ ಒಂದು ಮಹಾಕೃಪೆ, ಇವತ್ತು ದೇವರ ಮಕ್ಕಳು ನಮಗೆ ದೇವರ ಸತ್ಯದ ಮೂಲಕ ತಂದೆಯ ದೇವರು ಯಾರು, ಮತ್ತೆ ವಿಶೇಷವಾಗಿ ದೇವರ ಪ್ರೀತಿ ಏನು, ಅದರಲ್ಲೂ ಕೂಡ ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡಿರುವಂತ ದೇವರ ಮಕ್ಕಳಾದ ನಾವು ಪಾಪವನ್ನ ಬಿಟ್ಟು ದೇವರ ಕಡೆಗೆ ಮುಂದುವರಿಯುವಂತ ದಾರಿ ಏನು, ಅದಕ್ಕಿರುವಂತ ಮಾರ್ಗಗಳೇನು ಅನ್ನುವಂತ ಪ್ರತಿಯೊಂದು ವಿಷಯವನ್ನ ಏನ್ ಮಾಡಿದೀವಿ? ಸತ್ಯದ ಮೂಲಕವೇ ತಿಳ್ಕೊಂಡ್ ಬರ್ತಾ ಇದ್ವಿ. ಕರೆಕ್ಟ್ ಅಲ್ವಾ? ಸತ್ಯದ ಮೂಲಕ ನಾವು ತಿಳ್ಕೊಂಡ್ ಬರ್ತಾ ಇದೀವಿ ಅಂತ ನಾವು ತಗೊಂಡ್ಮೇಲೆ ಒಂದು ವಿಷಯ ನೆನಪಿರ್ಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಎಲ್ಲರೂ ಕೂಡ ವಿಭಿನ್ನವಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯತೆಗಳಿದೆ. ಅವರವರ ಆತ್ಮ ದೇವರಿಂದ ಅವರು ತಿಳ್ಕೊಂಡಿರುವಂತ ಸತ್ಯದ ಒಂದು ಪರಿಜ್ಞಾನದ ಮೇಲೆ, ಇಲ್ಲ ಎಷ್ಟು ಮಟ್ಟಿಗೆ ಅವರು ಆ ಒಂದು ಬೆಳವಣಿಗೆಯನ್ನು ಹೊಂದಿರ್ತಾರೋ ಅದ್ರ ಮೇಲೆ ಆ ಒಂದು ಗ್ರಹಿಸಿಕೊಳ್ಳುವಿಕೆ ಇಲ್ಲವೇ ಅರ್ಥ ಮಾಡಿಕೊಳ್ಳುವಿಕೆ ಕೂಡ ಇದೆ ಅನ್ನುವಂಥ ವಿಷಯವನ್ನ ನಾವು ಮಾಡಿಬಾರ್ದು. ಹಾಗಾಗಿ ಕ್ರಿಸ್ತನ ಪ್ರೀತಿಯ ಸರಸರೇ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆ ಎಲ್ರಿಗೂ? ಓಕೆ. ನಾವು ಇವತ್ತು ಪಾಪದ ಒಂದು ಜ್ಞಾನವನ್ನ, ಪಾಪ ಅನ್ನುವಂತ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ದೇವರ ಮಕ್ಕಳು ಅಂದಾಗ ಹೊಸ ಸೃಷ್ಟಿಯಾದಂತ ದೇವರ ಮಕ್ಕಳು ನಾವು ಅರ್ಥ ಮಾಡ್ಕೊಳ್ಳೋಷ್ಟು ಅವಕಾಶವಿರ್ಬೋದು, ಇಲ್ಲವೇ ದೇವರ ಆತ್ಮವಿರ್ಬೋದು, ಯಾರಿಗೂ ಕೂಡ ಕೊಡಲ್ಪಟ್ಟಿಲ್ಲ. ಯಾಕೆ ಅಂತ ಪ್ರಶ್ನೆ ತಗೊಂಡ, ಯಾಕೆ ದೇವ್ರು ನಮ್ಗೆ ಈ ಪಾಪದ ಕುರಿತಾದಂತ ಒಂದು ನಾಲೆಜ್ ಇರ್ಬೋದು, ಇಲ್ಲವೇ
ದೇವರ ಸತ್ಯದ ವಿಷಯಗಳನ್ನ, ಅಂದ್ರೆ ದೇವರು ಯಾವುದು ಪ್ರೀತಿ ಮಾಡ್ತಾರೆ, ಯಾವುದನ್ನ ದ್ವೇಷ ಮಾಡ್ತಾರೆ ಅನ್ನೋ ವಿಷಯವನ್ನ ಇಷ್ಟು ನಮಗೆ ಸ್ಪಷ್ಟವಾಗಿ ತಿಳಿಸೋದಕ್ಕೆ ಕಾರಣಗಳೇನು? ಏನ್ ಕಾರಣಕ್ಕೋಸ್ಕರ ತಿಳಿಸ್ತಾ ಇದ್ದಾರೆ? ಏನ್ ಕಾರಣ ಇರ್ಬೋದು? ನಾವು ನೋಡ್ರಿ ಒಂದ್ ವಿಷಯ, ನಾನು ಹೇಳ್ತಾ ಇರೋದು ಸ್ವಲ್ಪ ನಿಮ್ಗೆ ಅರ್ಥವಾಗಿರ್ಲಿ. ಲೋಕದಲ್ಲಿ ಯಾರಿಗೂ ಇಲ್ದ ರೀತಿಲಿ ದೇವರು ಹಾಗೆ ಮಾಡುವಂತ ಇಲ್ಲವೇ ಪಾಪವಿರ್ಬೋದು, ದೇವರ ಮಾತಿಗೆ ಅವಿಧೇಯತೆ ಆಗುವಂತ ವಿಷಯಗಳಿರ್ಬೋದು. ಇದನ್ನೆಲ್ಲ ಇನ್ನೂ ಸ್ಪಷ್ಟವಾಗಿ ಅದೇ ಪಾಪ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಆ ವಿಷಯಗಳನ್ನ ಯಾರೂ ತಿಳ್ಕೊಳ್ದ ರೀತಿಲಿ, ಲೋಕದಲ್ಲಿ ಪಾಪ ಅಂದ್ರೆ ಅವ್ರಿಗೆ ಬೇರೆ ಅರ್ಥ ಇರುತ್ತೆ, ಇನ್ನು ಹೆಸರು ಕ್ರೈಸ್ತರು ಪಾಪ ಅನ್ನೋದನ್ನ ಎಷ್ಟು ಮಟ್ಟಿಗೆ ಅರ್ಥ ಮಾಡ್ಕೊಂಡಿದಾರೋ ಗೊತ್ತಿಲ್ಲ. ಆದ್ರೆ ನಾವು ಅದನ್ನ ಇನ್ನೂ ಆಳವಾಗಿ ತಿಳ್ಕೊಳ್ಳುವಂತ ಒಂದು ಅವಕಾಶ ನಮಗೆ ಸಿಗ್ತಾ ಇದೆ. ಯಾಕೆ ಸಿಗ್ತಾ ಇದೆಯಾ ಇಲ್ವಾ? ನಮ್ಗೆ ಸತ್ಯವಾಕ್ಯದ ಮೂಲಕ ದೇವರು ಇದನ್ನ ನಮ್ಗೆ ತಿಳಿಸ್ಕೊಡ್ತಾ ಇದಾರ ಇಲ್ವಾ? ನಮ್ಮ ಅಭಿವೃದ್ಧಿಗೆ. ನಮ್ಮ ಅಭಿವೃದ್ಧಿಗೆ. ಗುಡ್, ಒಳ್ಳೆ ಪಾಯಿಂಟ್. ನಮ್ಮ ಅಭಿವೃದ್ಧಿ ಅಂತ ಹೇಳಿದ್ರೆ ಯಾವ ಅಭಿವೃದ್ಧಿ? ಏನು ಅಭಿವೃದ್ಧಿ? ಬ್ರದರ್, ನಮ್ಗೆ ಲೋಕದಲ್ಲಿ ಯಾವ್ಯಾವ ತರ ಪಾಪಗಳಿದೆ ಅಂತ ಗೊತ್ತಾದ್ರೆ ವಿ ಕ್ಯಾನ್ ಅಬ್ಸ್ಟೈನ್ ಫ್ರಮ್ ಅವರ್ ಸೆಲ್ಸ್ ಫ್ರಮ್ ದೋಸ್ ಸಿನ್ಸ್ ವಿಚ್ ಇಸ್ ಅ ಪಾರ್ಟ್ ಆಫ್ ಅವರ್ ನ್ಯೂ ಕ್ರಿಯೇಷನ್ ಡೆವಲಪ್ಮೆಂಟ್. ಗುಡ್. ಸೊ ಮೈನ್ ಥಿಂಗ್ ಏನಪ್ಪಾ ಅಂದ್ರೆ ನಮ್ಮ ನ್ಯೂ ಕ್ರಿಯೇಷನ್ ಡೆವಲಪ್ಮೆಂಟ್ ಮೈನ್ ಥಿಂಗ್ ಅಂದ್ರೆ ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳೆಯುವಂಥದ್ದು. ಇದು ದೇವರ ಉದ್ದೇಶವಾಗಿದೆ ಅಲ್ವಾ? ಸೊ ದೇವ್ರ ಏನ್ ಮಾಡಿದಾರೆ, ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು, ದೇವರ ಮಕ್ಕಳಾಗಿ ಉಳಿಬೇಕು. ಹಾಗಿದ್ರೆ ನಮ್ಗೆ ಫಸ್ಟ್ ಎಜುಕೇಶನ್ ಏನಪ್ಪಾ ಅಂದ್ರೆ ದೇವರು ಪ್ರೀತಿ ಮಾಡೋದು ಯಾವುದು, ದೇವರ ಹಾಗೆ ಮಾಡೋದು ಯಾವುದು, ಇದೆಲ್ಲವನ್ನ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಇದು ಏನಪ್ಪಾ ಅಂದ್ರೆ ದೇವರ ಜ್ಞಾನ. ಇದೆಲ್ಲ ಕೂಡ ದೇವರ ಒಂದು ನಾಲೆಜ್ ಆಗಿದೆ ಅಲ್ವಾ? ಸೊ ದೇವರು ನಮ್ಗೆ ಕೊಡುವಂತ ಒಂದು ಸತ್ಯವಾಗಿದೆ. ಏನಕ್ಕೋಸ್ಕರ ಅಂದ್ರೆ ನಾವು ಕ್ರಿಸ್ತನ ಒಂದು ಹೆಜ್ಜೆಯಲ್ಲಿ ನಡೆದು ಕ್ರಿಸ್ತನ ಸಾರೂಪ್ಯವನ್ನು ಬೆಳೆಯೋದಿಕ್ಕೆ. ಆದ್ರೆ ಈ ನಾಲೆಜ್ ಅನ್ನೋದು, ಈ ಜ್ಞಾನವನ್ನು ಕೊಡೋದು ದೇವ್ರ ಕಡೆ ಇದ್ರೆ ಅದನ್ನ ಮಾಡ್ಬೇಕಾಗಿರುವಂತ ಭಾಗ ಯಾರ ಕೈಯಲ್ಲಿದೆ? ನಮ್ಮ ಕೈಯಲ್ಲೇ ಇರುತ್ತೆ. ನಾಲೆಡ್ಜ್ ದೇವ್ರು ಕೊಟ್ಟು ಜ್ಞಾನನ ಉಪಯೋಗಿಸ್ಕೊಂಡು ಬೆಳೆಯೋದು ನಮ್ಮ ಕೈಯಲ್ಲಿರುತ್ತೆ. ಎಸ್, ನೋಡಿ, ದೇವ್ರು ಕೊಟ್ಟಂತ ಜ್ಞಾನವನ್ನ ಉಪಯೋಗಿಸ್ಕೊಂಡು ಬೆಳೆಯೋದಿಕ್ಕೆ ದೇವ್ರು ಬರೀ ಜ್ಞಾನವನ್ನ ಮಾತ್ರ ಕೊಟ್ಟು ಇದೇ ಜ್ಞಾನ, ಇದೇ ವಿಷಯ ಅರ್ಥ ಮಾಡ್ಕೊಂಡಿದೀರ ಅನ್ಸುತ್ತೆ, ಫಾಲೋ ಮಾಡ್ರಿ ಅಂತ ಹೇಳಿಲ್ಲ ನಮ್ಗೆ. ಬದಲಾಗಿ ನಮಗೆ ಇನ್ನೊಂದು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಏನೆಲ್ಲ ಕೊಡ್ತಾರೆ? ನಾವು ಆ ಜ್ಞಾನವನ್ನ ಹೊಂದ್ಕೊಂಡು ತೀರ್ಮಾನ ಮಾಡಿದೀವಿ, ಪಾಪವನ್ನ ಬಿಟ್ಟು ದೇವರಿಗೋಸ್ಕರ ಬದುಕ್ಬೇಕು, ದೇವರಿಗಾಗಿ ಜೀವಿಸ್ಬೇಕಂತ ನಾವು ಡಿಸೈಡ್ ಮಾಡಿದ್ಮೇಲೆ ಆ ಡಿಸಿಷನ್, ಆ ತೀರ್ಮಾನ ನೋಡ್ರಿ, ಅದೇ ನಾವ್ ಅಷ್ಟೇ ಮಾತಾಡ್ವಲ್ಲ, ಕೆಲವೊಂದು ತೀರ್ಮಾನ ತಗೊಳ್ರಿ ದೇವ್ರಿಗೋಸ್ಕರ. ಪಾಪವನ್ನ, ಶರೀರವನ್ನ ನಾಶ ಮಾಡುವಂಥದ್ದು, ದೇವರಿಗೆ ಮೆಚ್ಚಿಸುವಂತ ವಿಷಯಗಳನ್ನ ಮಾಡೋದಕ್ಕೆ ತೀರ್ಮಾನ ತಗೊಳ್ಳಿತಿರೋದಲ್ಲ. ಆ ತೀರ್ಮಾನ ತಗೊಂಡ್ಮೇಲೆ ಅದಕ್ಕೆ ದೇವ್ರೇನ್ ಮಾಡ್ತಾರೆ, ಏನೆಲ್ಲ ನಮ್ಗೆ ಸವಲತ್ತುಗಳು ಅಂದ್ರೆ ಏನಂತ ಹೇಳ್ಬಹುದು, ನಮ್ಗೆ ಪ್ರಾವಿಡೆನ್ಸ್, ಅದನ್ನ ನೆರವೇರಿಸೋದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಏನೆಲ್ಲ ಒದಗಿಸ್ತಾ ಇದ್ದಾರೆ ದೇವರು? ಹೋಲಿ ಸ್ಪಿರಿಟ್. ಗುಡ್. ಹೋಲಿ ಸ್ಪಿರಿಟ್ ಒಂದು, ಬೇರೆ ಸ್ಟಡಿ ಬುಕ್ಸ್ಗಳು ಕೊಟ್ಟಿದಾರಲ್ಲ, ಸ್ಟಡಿ ಬುಕ್, ಸತ್ಯವನ್ನ ಕೊಟ್ಟಿದ್ದಾರೆ. ಇನ್ನು ಕೂಡ ಸತ್ಯದ ಪವಿತ್ರಾತ್ಮನ ಮೂಲಕ ಸತ್ಯದ ಜ್ಞಾನವನ್ನ ತಿಳ್ಕೊಳ್ಳುವಂತ ಅವಕಾಶ ಕೊಟ್ಟಿದ್ದಾರೆ. ತುಂಬಾ ನಾವು ಸ್ಟಡಿ ಮಾಡಿ ಕಲಿತು ಹೋರಾಡೋದಕ್ಕೆ ದೇವರು ಮತ್ತೆ ಮತ್ತೆ ಹೊಸ ಹೊಸ ಸತ್ಯವನ್ನು ಕೊಡ್ತಾರೆ. ಅದು ಕರೆಕ್ಟ್. ಬೇರೆ ಬೇರೇನಿದೆ? ಬೇರೆ ಅಷ್ಟೇನ ಬಿಟ್ಟು ಬೇರೆ ಯಾವ್ದು ಕೊಡ್ತಾ ಇಲ್ವಾ? ದೇವ್ರ ಕೃಪೆ ಕೊಡ್ತಾ ಇದಾರೆ ನಮ್ಗೆ. ಹೌದು, ಕೃಪೆ ಅನ್ನೋದು ಮುಖ್ಯವಾದ ಭಾಗವಾಗುತ್ತೆ ನಮ್ಮ ಇದ್ರಲ್ಲಿ. ಕೃಪೆ ಕೊಡದೇ ಇದ್ರೆ ಎಲ್ಲ ಕೊಟ್ಟರು, ದೇವರು ಕೃಪೆ ಮಾತ್ರ ಕೊಡ್ಲಿಲ್ಲ, ಏನಾಗ್ತಿತ್ತು ಅಂದ್ರೆ ಕೃಪೆ ಮಾತ್ರ ಕೊಡದೇ ಇದ್ದಾಗ ನಾವು ಈ ವಿಷಯವನ್ನ, ಹೌದು ಗುಡ್, ಕಲಿತಾದ್ಮೇಲೆ ದೇವರಾತ್ಮ ನಡೆಸಿದ್ರು ಕೂಡ, ಜೊತೆಗೆ ನಾವು ಸತ್ಯವನ್ನ ಅರ್ಥ ಮಾಡ್ಕೊಂಡ್ರು ಕೂಡ, ಇದನ್ನೆಲ್ಲ ನೆರವೇರಿಸುವಂತ ಭಾಗ, ಇದನ್ನೆಲ್ಲ ನೆರವೇರಿಸುವಂತ ಒಂದು ಸನ್ನಿವೇಶ, ಇಲ್ಲವೇ ನೆರವೇರಿಸುವಂತ ಒಂದು ದೊಡ್ಡ ಜವಾಬ್ದಾರಿ ಯಾವ್ದ್ರೊಡೆ ಇದೆಯಂದ್ರೆ ಈ ಹಳೇ ಸ್ವಭಾವದೊಡೆ ಇದೆ. ಪಾಪ ಮನುಷ್ಯನ ಅಂದ್ರೆ ನಮ್ಮ ಪಾಪ ಉಳ್ಳ ದೇಹದಲ್ಲಿ ಅಡಕವಾಗಿದೆ. ಈ ಜವಾಬ್ದಾರಿನ ಹೊತ್ಕೊಂಡಿರೋದು ಯಾರು ನೆರವೇರಿಸಕ್ಕೆ? ಜೊತೆಗೆ ಯಾರಿರೋದಂದ್ರೆ ನಮ್ಮ ಹಳೆ ಸ್ವಭಾವ ಜೊತೆಗಿದೆ. ಹಾಗಿರೋದ್ರಿಂದ ಹಳೆ ಸ್ವಭಾವ ಅದು ತುಂಬಾ
ವರ್ಷಾನುವರ್ಷಗಳಿಂದ ಬೆಳೆದು ಇದೆ ಅನ್ನೋದು ಹೇಳಕ್ಕಿಂತ ಹೆಚ್ಚಾಗಿ ನಮ್ಮ ಆದಾಮನಿಂದನೇ ಬಂದಿದೆ ಅಂತ ಹೇಳ್ಬೋದು. ಅದರ ಒಂದು ಬೆಳವಣಿಗೆ ಅಂತ ಬಿಗಿನಿಂಗ್ ಡೇ ಒನ್ನಿಂದ ಆದಾಮನಿಂದ ಬಂದಂತ ಒಂದೊಂದು ವಿಷಯ. ಸೊ ಯಾವ ರೀತಿ ಹೇಳ್ಬೋದು ಅಂದ್ರೆ, ಆದಾಮ್ ಒಂದು ಕೆಟ್ಟ ವಿಷಯನ ಕಲ್ತು ತನ್ನ ಸಂತತಿಗೆ ಏನ್ ಮಾಡಿದ್ರು ಅಂದ್ರೆ ಒಂದು ಕೆಟ್ಟ ವಿಷಯನ ಕಲ್ಸ್ಬಿಟ್ಟು ಹೋದ್ರು. ಆ ಸಂತತಿ ಒಂದ್ ವೇಳೆ ಕಾಯಿನ್ ಇರ್ಬೋದು. ಕಾಯಿನ್ ಏನ್ ಮಾಡಿದ್ರು ಅಂದ್ರೆ ಆದಾಮ್ ಕಲ್ತಂತ ಒಂದು ವಿಷಯವನ್ನ ಕಲ್ತು ಜೊತೆಗೆ ಇನ್ನೊಂದು ಕೆಟ್ಟ ವಿಷಯನ ಕಲ್ತು ಅದನ್ನ ತನ್ನ ಸಂತತಿ ಕೊಟ್ಟೋದ್ರು. ಹೀಗೆ ದೇವ್ರ ಮಕ್ಳು ಅರ್ಥ ಮಾಡ್ಕೊಳ್ರಿ, ನಮ್ಮ ನಮ್ಮ ಶರೀರ ಹೇಗಿದೆ ಅಂದ್ರೆ ನಮ್ಮ ಪೂರ್ವಜರು, ನಮ್ಮ ಹಿಂದಿನ ನಮ್ಮ ತಂದೆ ತಾಯಿ ತಾತಂದ್ರು ಅವರೆಲ್ಲ ಕಲ್ತಿರೋಂತ ಎಲ್ಲ ಒಂದು ವಿಷಯಗಳ ಒಂದು ಬಿದ್ದು ಹೋದ ಸ್ಥಿತಿಯಲ್ಲಿರುವಂತ ದೇಹದ ಒಂದು ಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ನಾವು ಅಷ್ಟು ಡಿಗ್ರೇಡ್ ಆದಂತ ಒಂದು ಸ್ಥಳಕ್ಕೆ ಬಂದಿದ್ವಿ. ಆ ಒಂದು ಸನ್ನಿವೇಶನ ನೋಡ್ಬೇಕಾದ್ರೆ ದೇವರು ನಮ್ಮನ್ನ ನೋಡಿ ನಮ್ಮನ್ನ ಕರೆದು ತಕ್ಷಣ ದೇವರ ಸತ್ಯವನ್ನು ತೋರಿಸ್ಬಿಟ್ಟು ಕ್ರಿಸ್ತನ ಒಂದು ಮಾದರಿ ಇಟ್ಬಿಟ್ಟು ಹಿಂಗೆ ನಡಿಬೇಕಿದೆ ಪಾಪ ನಡೀರಿ, ಪವಿತ್ರಾತ್ಮನ ಕೊಟ್ಬಿಟ್ಟು ನಡೀರಿ ಅಂದ್ಬಿಟ್ರೆ ಕರೆಕ್ಟ್ ಆಗಿ ಒಂದು ಹೆಜ್ಜೆ ಮಿಸ್ ಮಾಡಿ ನಡ್ಬಿಡ್ತೀವ ನಾವು ಅಂದ್ರೆ ಸಾಧ್ಯನೇ ಇಲ್ಲ. ನಾವು ಎಡುತ್ತೀವಿ, ಬೀಳ್ತೀವಿ. ಈ ಎಡುವಾಗ್ಲೂ ಬೀಳುವಾಗ್ಲೂ ನಮ್ಗೆ ಏನ್ ಸಹಾಯವಾಗ್ತಿದೆ? ದೇವರ ಕೃಪೆ ಅಲ್ವಾ? ಸೊ ದೇವ್ರ ಮಕ್ಳು ಈ ಕೃಪೆ ಇದೆ. ಅದೇ ಒಂದು ವಿಷಯವನ್ನ ಮನಸ್ಸಲ್ಲಿ ಇಟ್ಕೊಂಡು ಈಗ ಈ ವಾಕ್ಯವನ್ನು ಓದ್ರಿ. ರೋಮಪುರದ 6ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಅಳವಡಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ನೋಡ್ರಿ, ಹೀಗಿರೋದ್ರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಆಳಗೊಡಿಸಿ. ಸೊ ಸ್ಪಷ್ಟತೆಯಾಗಿ ನಾವು ಅರ್ಥ ಮಾಡ್ಕೊಬೇಕಾಗಿರೋಂಥ ವಿಷಯ, ನಮ್ಮ ದೇಹ ಸಾಯತಕ್ಕ ಅಂದ್ರೆ ಏನ್ ತಕ್ಷಣ ಏನಂದ್ರೆ ಸಾಯ್ತೀವಿ ಅಂತ ಗೊತ್ತು. ಆದ್ರೆ ಆಲ್ರೆಡಿ ಕಂಡಮ್ ಆಗಿರುವಂತ ದೇಹ ಏನಪ್ಪಾ ಅಂದ್ರೆ ನಮ್ಮ ಹಳೆ ಮನುಷ್ಯನ ಸ್ವಭಾವ, ನಾವು ಬಿದ್ದು ಹೋದಂತ ಪರಿಸ್ಥಿತಿಯಲ್ಲಿ ಇದೀವಿ. ಸಾಯತಕ್ಕ ದೇಹ, ಇದಕ್ಕೆ ಜಜ್ಮೆಂಟ್ ಆಲ್ರೆಡಿ ಪಾಸ್ ಆಗಿದೆ. ಆದಾಮಿಕ್ ಡೆತ್ ನಮ್ಮ ಮೇಲೆ ಇದೆ. ಪಾಪದ ಕೃತಿಯಿಂದ ನಾವು ಹೆಂಗಿದ್ರು ಸಾಯ್ಬೇಕಾಗಿದೆ. ಒಂದ್ ರೀತಿಯಲ್ಲಿ ಮಾನಸಿಕವಾಗಿ ಸಾಯೋದ್ ಬಗ್ಗೆ ನಾವು ಇಲ್ಲಿ ತಗೊಂಡ್ರು ಕೂಡ ಇನ್ನೊಂದ್ ರೀತಿಯಲ್ಲಿ ಏನಪ್ಪಾ ತಗೊಳ್ಬೇಕು ಅಂದ್ರೆ, ನಮ್ಮ ದೇಹ ಜೀವಕ್ಕೆ ಯೋಗ್ಯವಾದಂತ ದೇಹ ಅಲ್ಲ, ಸಾಯೋದಿಕ್ಕೆ ಯೋಗ್ಯವಾಗಿರುವಂತ ದೇಹ. ಹಾಗಾಗಿ ಏನ್ ಮಾಡುತ್ತೆ ಅಂದ್ರೆ, ಈ ದೇಹ ಯಾವುದೇ ಒಂದು ಜೀವಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಅಭ್ಯಾಸ ಮಾಡಿಕೊಂಡು ಬೆಳ್ಕೊಂಡು ಬಂದಿಲ್ಲ. ನಮ್ಮ ಹಿಂದಿನ ತಲೆಮಾರಿಂದ ಸಾಯೋದಿಕ್ಕೆ ಯೋಗ್ಯವಾಗಿರುವಂತ ಗುಣಗಳನ್ನೇ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದೆ. ದೇವರ ಕೋಪಕ್ಕೆ ಗುರಿಯಾಗಿರುವಂತ ಗುಣಗಳನ್ನೇ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದೆ. ಇಂತಹ ದೇಹ ಇದರಲ್ಲಿ ಪಾಪಗಳನ್ನು ಆಳಗೊಡಿಸಿ ನಿಮ್ಮ ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ ಅಂತ ಹೇಳ್ಬೇಕಾರೆ, ಮೊದಲೇ ನಮ್ ದೇಹ ಒಂದು ಸಾಯತಕ್ಕ ಪರಿಸ್ಥಿತಿ ಇದೆ. ಇದ್ರ ಜೊತೆಗೆ ನಾವು ಇನ್ನು ಕೆಲವೊಂದು ಪಾಪಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ಏನಾಗ್ಬಹುದು ಅಂದ್ರೆ, ಇನ್ನು ಕೂಡ ಸಾಯತಕ್ಕ ಸನ್ನಿವೇಶಕ್ಕೆ ಇನ್ನೂ ಕೂಡ ಏನಾಗುತ್ತೆ, ತುಂಬಾ ಬಿದ್ದು ಹೋಗುವಂತ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ದೇವರ ಕೋಪಕ್ಕೆ ಇನ್ನು ಗುರಿ ಆಗ್ಬಿಡುತ್ತೆ. ಲೋಕಕ್ಕೆ ಈ ವಿಷಯ ನಾವ್ ಹೇಳ್ತಿರೋಂಥ ವಿಷಯ ಖಂಡಿತವಾಗ್ಲೂ ಅರ್ಥವಾಗಲ್ಲ. ದೇವ್ರ ಮಕ್ಳಿಗೋಸ್ಕರ ಈ ಮಾತಿರೋದು. ಅವ್ರಿಗೆ ಏನ್ ಹೇಳಿದ್ರು ಅರ್ಥವಾಗಲ್ಲ, ಯಾಕಂದ್ರೆ ಅವ್ರಿಗೆ ಪಾಪ ಅಂದ್ರೆ ನಾಲೆಜ್ ಇರಲ್ಲ. ದೇವ್ರ ಮಕ್ಳ ನಮಗೆ ಈ ಪಾಪವನ್ನ ಆಳಗೊಡಿಸಿ ಅಂತ ತಗೊಂಡಾಗ ಯಾವ ಅರ್ಥದಲ್ಲಿ ಈ ಮಾತನ್ನ ಮಾತಾಡ್ತಿದಾರಂದ್ರೆ, ನಮ್ಮ ಮನಸ್ಸಿನ ಮನೋಭಾವನೆಗಳಲ್ಲಿ ಯಾವುದಕ್ಕೆ ನಾವು ಗ್ರೀನ್ ಸಿಗ್ನಲ್ ಕೊಡ್ತೀವೋ, ಯಾವುದನ್ನ ಮಾಡ್ಬೇಕಂತ ನಾವು ಡಿಸೈಡ್ ಮಾಡ್ತಿರ್ತೀವೋ ಅದು ಆಳ್ವಿಕೆಗೆ ಒಂದು ಒಳ್ಳೆ ಎಕ್ಸಾಂಪಲ್. ಅದೇ ಆಳ್ವಿಕೆ ಒಂದು ಪ್ರಾರಂಭಿಕ ಹಂತ. ಇವತ್ತು ನನ್ನನ್ನು ಆಳ್ವಿಕೆ ಮಾಡೋದಕ್ಕೆ ನಾನು ಯಾವುದಕ್ಕೆ ನಾನು ಒಪ್ಪಿಸ್ಕೊಟ್ಟೆ, ಪ್ರಧಾನವಾಗಿ ಯಾವುದಿತ್ತು? ಇವತ್ತು ಮಾರ್ನಿಂಗ್ ನಾನು ದೇವರ ವಾಕ್ಯಕ್ಕೆ ಅನುಗುಣವಾಗಿ ಡಿಸೈಡ್ ಮಾಡಿ, ದೇವರ ವಾಕ್ಯದ ಅನುಗುಣವಾಗಿ ನಾನು ಮಾಡ್ಬೇಕಪ್ಪ ಅಂತ ಡಿಸೈಡ್ ಮಾಡಿದ್ರೆ, ಈ ದಿನ ಪೂರ್ತಿ ಯಾವುದಕ್ಕೆ, ಯಾವ ಆಳ್ವಿಕೆಗೆ ಒಳಪಟ್ಟಿರ್ತೀನಿ? ದೇವರ ವಾಕ್ಯದ ಪ್ರಕಾರವಾಗಿ ನನ್ನ ಶರೀರವನ್ನ ನಾನು ರೂಲ್ ಮಾಡ್ಬೇಕಾಗಿರುತ್ತೆ. ನಾನು ಈ ರೀತಿ ಮಾಡ್ಬಾರ್ದು, ಆ ರೀತಿ ಮಾಡ್ಬಾರ್ದು, ಹೀಗಿರ್ಬೇಕು, ನನ್ನ ಸಜೀವಿಯತ್ನ ಕೊಟ್ಬಿಟ್ಟಿದೀನಿ, ಇಲ್ಲಿ ಕೋಪ ಬಂದ್ರೆ ಮಾತಾಡ್ಬಾರ್ದು, ನನ್ನ ದುಡುಕಿ ಮಾತಾಡ್ಬಾರ್ದು, ತುಂಬಾ ಜಾಗೃತೆ ಇರ್ಬೇಕು. ಇದೆಲ್ಲ ಯಾವಾಗ ಬಂದಿರುತ್ತೆ ಅಂದ್ರೆ, ನಾನು ಯಾವುದಕ್ಕೆ ಆಳ್ವಿಕೆಗೆ ಒಳಪಡಿಸಿರ್ತೀನೋ, ಅದೇ ನಮ್ಮ ಪಾಪಕ್ಕೆ ಆಳ್ವಿಕೆ ಮಾಡಕ್ಕೆ ಒಳಪಡಿಸಿದ್ರೆ ಆಗ ನಾನು ಏನ್ ಮಾಡಿರ್ತೀನಿ? ಆ ಪಾಪದ ಆಳ್ವಿಕೆ ಅನ್ನೋದು ಏನಪ್ಪಾ ಮಾಡುತ್ತೆ ಅಂದ್ರೆ, ಯಾವಾಗ ಮನಸ್ಸಿನಲ್ಲಿ ಪಾಪದ ವಿಷಯಗಳು ಬಂದಿರುತ್ತೋ ಅದು ಪಾಪ ಸಂಬಂಧಪಟ್ಟಂತ ವಿಷಯಗಳಿಗೆ ತುಂಬಾ ಆಕರ್ಷಣೆ ಆಗುತ್ತೆ. ಒಂದ್ ವೇಳೆ ನಾನು ಹೇಳೋದು ನಿಮ್ಗೆ ಕಷ್ಟವಾಗಿರ್ಬೋದು, ನಾನು ಇನ್ನೂ ಸ್ಪಷ್ಟವಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ನೋಡ್ರಿ, ನಾನೇನಾದ್ರೂ ಲೋಕದಲ್ಲಿರುವಂತ ದುರಾಶೆಗಳಿಗೆ ನಾನು ಇಷ್ಟಪಡ್ತೀನಿ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನನಗೆ ಈಗ ಡ್ರಿಂಕ್ಸ್ ಮಾಡ್ಬೇಕಂತ ಆಸೆ ಬಂದ್ಬಿಡ್ತು, ಕರೆಕ್ಟಾ? ಡ್ರಿಂಕ್ಸ್ ಮಾಡ್ಬೇಕಂತ ಮನಸ್ಸಲ್ಲಿ ಆಸೆ ಬಂತು, ಕುಡಿಬೇಕಂತ.
ಅವಾಗ ನನಗೆ ಮುಂದೆ ನನ್ನ ಮನಸ್ಸು ಏನನ್ನ ಹುಡುಕ್ತಾ ಇರುತ್ತೆ, ನಾನು ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನ್ ನನ್ನ ಕಣ್ಣಿಗೆ ಇಮಿಡಿಯೇಟ್ ಕಾಣಿಸುತ್ತೆ ಹೇಳಿ? ಯಾವ್ದು ಕಾಣಿಸಿದ್ರೆ ನಾನು ಕರೆಕ್ಟಾಗಿ ಕಂಡು ಹಿಡಿತೀನಿ ಹೇಳಿ? ಅದೇ ಡ್ರಿಂಕ್ಸ್ ಮಾಡ್ತಕ್ಕಂಥ ಬಾರ್ ನೋಡಿದ್ರೆ ಕರೆಕ್ಟ್ ಆಗಿ ಕಂಡು ಹಿಡಿತೀರಿ. ಆ ಬಾರ್ ತಕ್ಷಣ ಓ ನಾನ್ ಎದುರು ನೋಡಿ ಸಿಕ್ಬಿಡ್ತಪ್ಪ. ನಾನು ಯಾವಾಗ ನನ್ನ ಮೈಂಡ್ ಅಲ್ಲಿ ಅದಿರಲ್ವೋ ಅದು ನನ್ ಮುಂದೆ ಇದ್ರು ನಾನು ಕೇರ್ ಮಾಡಿರಲ್ಲ. ನನ್ಗೆ ಯಾವಾಗ ನನ್ನ ಮೈಂಡ್ ಅಲ್ಲಿ ಪಾಪ ಬಂತೋ ಅವಾಗ ಏನಾಯ್ತು, ಈಗ ನನ್ ದುರಾಸೆ ಏನಾಯ್ತು, ನನ್ನ ಆಕರ್ಷಣೆ ಆಯ್ತು, ಅಲ್ಲಿ ಅಟ್ರಾಕ್ಷನ್ ಆಯ್ತು. ಸೊ ನಾನು ಏನ್ ಡಿಸೈಡ್ ಮಾಡಿದೀನಿ, ನಾನು ಇದ್ರ ಪ್ರಕಾರ ಇರ್ತೀನಿ ಅಂದ್ರೆ ಅವತ್ತು ಅದಕ್ಕೆ ಸಂಬಂಧಪಟ್ಟಂತ ವಿಷಯ ಬಿಟ್ಟು ಬೇರೆ ಮುಂದೆ ನನ್ನ ಕಣ್ಮುಂದೆ ಬಂದ್ರು ಅದು ನಾನು ಕೇರ್ ಮಾಡಿರಲ್ಲ, ಅದಕ್ಕೆ ಗಮನ ಕೊಟ್ಟಿರಲ್ಲ. ಯಾವಾಗ ನಾನು ನನ್ನ ಮನಸ್ಸಿನ ಯಾವುದಕ್ಕೆ ಆಳ್ವಿಕೆ ಮಾಡಕ್ ಒಪ್ಪಿಸ್ಕೊಡ್ತೀನೋ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳೇ ನನ್ನ ಮುಂದೆ ಸುತ್ತಾಡ್ತಾ ಇರುತ್ತೆ, ನನ್ನೆಲ್ಲ ಕಡೆ ತಿರುಗಾಡ್ತಾ ಇರುತ್ತೆ, ನನ್ನ ಕಣ್ಣು ಆ ಕಡೆನೇ ಹೋಗ್ತಾ ಇರುತ್ತೆ. ಕಾರಣ ಏನು? ನಾನೇ ಡಿಸೈಡ್ ಮಾಡಿದೀನಿ, ನಾನೇ ಪಾಪಕ್ಕೆ ಆಳ್ವಿಕೆ ಮಾಡಕ್ಕೆ ನನ್ನನ್ನು ಒಪ್ಪಿಸ್ಬಿಟ್ಟಿದೀನಿ. ಈಗ ದೇಹ ಏನ್ ಮಾಡುತ್ತೆ, ಆ ಆಳ್ವಿಕೆ ಮಾಡೋದಿಕ್ಕೆ ಅನುಮತಿ ಪಡ್ಕೊಂಬಿಟ್ಮೇಲೆ, ಲೈಸೆನ್ಸ್ ಅಪ್ರೂವಲ್ ಆದ್ಮೇಲೆ ಸ್ವತಂತ್ರವಾಗಿ ಅದನ್ನ ಮಾಡಕ್ಕೆ ಯಾವುದೇ ಅಡ್ಡಿಗಳಿರಲ್ಲ. ಅವತ್ತು ನಾನು ಹೀಗೆ ಡಿಸೈಡ್ ಮಾಡ್ಬಿಟ್ರೆ ಅಂದ್ರೆ ಮುಗೀತು. ನಾನೇ ಮತ್ತೆ ಆಳ್ವಿಕೆನ ಚೇಂಜ್ ಮಾಡೋರ್ಗು ಅದೇ ಆಳ್ವಿಕೆ ಮಾಡ್ತಾ ಇರ್ತೀನಿ. ಗೊತ್ತಾ ಏನ್ ಆಳ್ವಿಕೆ ಮಾಡ್ತೀನಿ? ಇವತ್ತು ಹೋಗ್ತೀನಿ ಕುಡಿಬೇಕಪ್ಪ, ಇವತ್ತು ಹೆಂಗಾದ್ರೆ ಬಿಡಪ್ಪ ಕುಡ್ದ್ಬಿಡೋಣ, ಆಯ್ತು ಗಾಡಿ ಓಡ್ತೀನಿ, ಸಾರೆ ಅಂಗಡಿ ನೋಡ್ತೀನಿ, ಬಾರ್ ಅಂಗಡಿ ನೋಡ್ತೀನಿ, ಕುಡಿತೀನಿ. ಎಲ್ಲಿವರೆಗೆ ನನ್ನ ಮನಸಾಕ್ಷಿ ತಪ್ಪು, ಅಯ್ಯೋ ಇಷ್ಟು ದೊಡ್ಡ ತಪ್ಪು ಮಾಡಿದ್ ನಾನು ಇನ್ಮೇಲೆ ಮಾಡ್ಬಾರ್ದು ಅಂತ ನಾನು ಡಿಸೈಡ್ ಮಾಡಲ್ವೋ ಅಲ್ಲಿವರೆಗೂ ಅದ್ರಲ್ಲೇ ಇರ್ತೀನಿ. ಕರೆಕ್ಟ್ ಅಲ್ವಾ? ನೋಡ್ರಿ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಈ ರೀತಿ ನಾವು ಮಾಡೋದಕ್ಕೆ ಯಾವಾಗ್ಲೂ ಸಿದ್ಧರಾಗಿರ್ಬೇಕು. ಇದು ಯಾವ್ದನ್ನ ಸೂಚಿಸ್ತಿ ಅಂದ್ರೆ, ನಾನು ಹೀಗೆ ಮಾಡ್ಬಿಡ್ತೀನಿ, ಹೀಗೆ ಚೇಂಜ್ ಮಾಡ್ಬಿಡ್ತೀನಿ ಅಂತ ಅರ್ಥ ಅಲ್ಲ. ಬಟ್ ನಮ್ಮ ಆಳ್ವಿಕೆಗೆ ಯಾವ್ದನ್ನ ಒಳಪಡಿಸ್ತೀನಿ ಅನ್ನೋದು ಫಸ್ಟ್ ಥಿಂಗ್ಸ್. ಯಾವುದಕ್ಕೆ ಆಳ್ವಿಕೆ ಮಾಡೋದಕ್ಕೆ ನಾನು ಅವಕಾಶ ಕೊಡ್ತೀನಿ ನಾನು, ಅಲ್ವಾ? ಒಂದು ಕೋಪ ಬರುತ್ತೆ ಅಂದ್ರೆ ಒಬ್ಬ ಮೇಲೆ, ಆ ಕೋಪ ನೀತಿಯ ಕೋಪನ ಅನೀತಿಯ ಕೋಪನ ಅಂತ ಫಸ್ಟ್ ನಾನು ಡಿಸೈಡ್ ಮಾಡ್ಬೇಕು, ಅಲ್ವಾ? ಕೋಪವೇ ಪಾಪವಾಗಿರಲ್ಲ, ಅದು ಅನೀತಿಯ ಕೋಪವಾಗ್ಬಿಟ್ರೆ ನಾನು ಪಾಪಕ್ಕೆ ಒಳಪಟ್ಟಿರ್ತೀನಿ, ಅಂದ್ರೆ ಪಾಪದ ಆಳ್ವಿಕೆಗೆ ಒಳಪಟ್ಟಿರ್ತೀನಿ ಅಷ್ಟೇ. ಅದು ನೀತಿಯಾದ ಕೋಪಕ್ಕಂದ್ರೆ ನಾವು ಪಾಪಕ್ಕೆ ಒಳಪಟ್ಟಿರಲ್ಲ, ಅಲ್ವಾ? ಈಗ ನೋಡಿ, ಕೋಪ ಬಂದಾಗ ನಮ್ಗೆ ನೀತಿ ಅನೀತಿ ಇದೇನಪ್ಪ ಇದು ನೀವು ಕೇಳಿರ್ಬೋದು ಬಹುಶಃ, ಅಲ್ವಾ? ಕೋಪ ಅಂದ್ರೆ ದೇವರ ದೃಷ್ಟಿಯಲ್ಲಿ ಕೋಪ ಪಾಪ ಅಲ್ಲ, ಬಟ್ ಆದ್ರೆ ನೀತಿಯಾದ ಕೋಪ ಪಡೋದು ತಪ್ಪಲ್ಲ, ಅನೀತಿಯಾದ ಕೋಪ ಪಡೋದು ಪಾಪ ಆಗುತ್ತೆ, ಅಲ್ವಾ? ಒಬ್ಬ ಸಹೋದರರು ಸತ್ಯಕ್ಕೆ ವಿರುದ್ಧವಾಗಿ ನಡೀತಾ ಇರ್ಬೇಕಾದ್ರೆ ಅವ್ರನ್ನ ನ್ಯಾಯವಾಗಿ ಪ್ರೀತಿಯಿಂದ ಕೇಳುವಂತ ರೀತಿಯಲ್ಲಿ ಸತ್ಯವಾಕ್ಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅವ್ರನ್ನ ಕೇಳಿ ಇದು ಮಾಡ್ಬೇಡಿ ತಪ್ಪು ಅನ್ನೋದು ನೀತಿಯಾದಂತ ಕೋಪ, ಅಲ್ವಾ? ಯಾಕಂದ್ರೆ ನಾವು ಪಾಪಿನ ಹಾಗೆ ಮಾಡ್ತಾ ಇಲ್ಲ, ಪಾಪವನ್ನ ಹಾಗೆ ಮಾಡ್ತಾ ಇದ್ವಿ, ದೇವ್ರು ಕೂಡ ಇದನ್ನ ಮಾಡ್ತಾ ಇದ್ರು. ಆದ್ರೆ ಅದೇ ಒಂದು ಸನ್ನಿವೇಶದಲ್ಲಿ ಅವ್ರನ್ನ ನಾವು ಗದರಿಸಿ ಕರೆಕ್ಟ್ ಮಾಡಿ ಎಲ್ರ ಮುಂದೆ ಬೈದು ಆ ರೀತಿ ಮಾಡೋದೇನಪ್ಪ ಅಂದ್ರೆ ಕೋಪನೇ, ಪಾಪಕ್ಕಿರೋದ ಕೋಪನೇ, ಬಟ್ ಅನೀತಿಯಾದಂತ ಕೋಪ ಆಗ್ಬಿಡುತ್ತೆ. ಈ ರೀತಿ ಮಾಡ್ಬೇಕಂತ ನಾನು ಮೊದಲೇ ಡಿಸೈಡ್ ಮಾಡಿದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಈ ರೀತಿ ಅವ್ರನ್ನ ಬೈಬೇಕು, ಈ ರೀತಿ ಅವ್ರನ್ನ ಕರೆಕ್ಟ್ ಮಾಡ್ಬೇಕು, ಯಾಕಂದ್ರೆ ನಾನು ಅದನ್ನ ಆಳ್ವಿಕೆ ಮಾಡಕ್ಕೆ ನಾನು ಒಪ್ಪಿಸ್ಕೊಟ್ಬಿಟ್ಟಿದ್ದೀನಿ. ಸೊ ದೇವ್ರ ಮಕ್ಳು ಇಲ್ಲ ಅಲರ್ಟ್ ಆಗಿರ್ಬೇಕು. ಆಗಂದ್ಬಿಟ್ಟು ನಾನು ಕೋಪವನ್ನ ಆಳ್ವಿಕೆ ಮಾಡಕ್ಕೆ ಕೊಡಲ್ಲ ಅಂದ್ರೆ ಖಂಡಿತ ಆಗಲ್ಲ. ಯಾಕಂದ್ರೆ ಪ್ರೀತಿ ಅನ್ಯಾಯದಲ್ಲಿ ಸಂತೋಷ ಪಡೋದು ಸತ್ಯದಲ್ಲಿ ಸಂತೋಷ ಪಡುತ್ತೆ. ಅನ್ಯಾಯದಲ್ಲಿ ಸಂತೋಷ ಪಡಲ್ಲ ಅಂದ್ರೆ ಅಲ್ಲಿ ಏನೋ ಕೋಪ ಬರುತ್ತೆ, ಅದಕ್ಕೆ ನಾವು ಪ್ರತಿಕ್ರಿಯೆ ನಾನು ತೋರಿಸ್ಲೇಬೇಕು. ನಾನು ಸೈಲೆಂಟ್ ಆಗಿ ಹೋಗ್ತೀನಿ, ಸಗಿಸ್ಕೊಂಡು ಹೋಗ್ತೀನಿ ಅಂದ್ರೆ ನನ್ನಲ್ಲಿ ಪ್ರೀತಿ ಇಲ್ಲ ಅಂತ ಆಗ್ಬಿಡುತ್ತೆ. ಖಂಡಿತವಾಗ್ಲೂ ತೋರಿಸ್ಲೇಬೇಕು ದೇವ್ರ ಮಕ್ಳು. ಹಾಗಾಗಿ ನಾನು ಯಾವುದಕ್ಕೆ ಆಳ್ವಿಕೆಗೆ ನನ್ನನ್ನ ಒಪ್ಪಿಸ್ಕೊಡ್ತೀನಿ, ಅಲ್ವಾ? ಇದು ದೇವ್ರ ಮಕ್ಳು ತುಂಬಾ ಮುಖ್ಯವಾಗಿ ಅರ್ಥ ಮಾಡ್ಕೊಬೇಕಿರೋಂಥ ವಿಷಯ. ಯಾಕೆ ಅಂದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಹಳೆ ಸ್ವಭಾವ ಇದೆಯಲ್ಲ, ಹಳೆ ಸ್ವಭಾವ ಅಂದ್ರೆ ನೀವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಯಾವ್ದ್ರ ಬಗ್ಗೆ ಮಾತಾಡ್ತೀನಿ ಅಂದ್ರೆ, ನನ್ನ ದೇಹದಲ್ಲಿ ಬೆಳೆದು ನಿಂತಿರುವಂತ ಗುಣ ಸ್ವಭಾವಗಳು, ನನ್ನ ದೇಹದಲ್ಲಿ ತುಂಬಾ ಬಲವಾಗಿ ಬೇರೂರಿರುವಂತ ದೇವರಿಗೆ ವಿರುದ್ಧವಾದಂತ ಗುಣ ಸ್ವಭಾವಗಳು. ಸೊ ಅದ್ರ ಮೇಲೆ ಮನಸ್ಸಲ್ಲಿ ಇಟ್ಕೊಬೇಕು, ಅದು ಯಾವುದಂತ ನಂಗೆ ಗೊತ್ತಿರ್ಬೇಕು. ನನ್ನ ದೇಹದಲ್ಲಿ ಸತ್ಯಕ್ಕೆ ಬರೋಕ್ಕಿಂತ ಮುಂಚಿತವಾಗಿ ನಾನು ಎಷ್ಟು ವರ್ಷ ಲೋಕದಲ್ಲಿ ಇದ್ನೋ, ಎಷ್ಟು ವರ್ಷ ಲೋಕದ ಒಂದು ವಿಷಯದಲ್ಲಿ ತುಂಬಾ ಬೆರ್ತಿದ್ನೋ, ಸತ್ಯಕ್ಕೆ ಬಂದ್ಮೇಲೆ ಎಲ್ಲೋ ಒಂದ್ ಕಡೆ ಆ ವಿಷಯಗಳು ಬಂದು ನನ್ನನ್ನ ಮತ್ತೆ ಆಳ್ವಿಕೆ ಮಾಡೋದಕ್ಕೆ ಅವಕಾಶವನ್ನ ಕೊಡ್ಬೇಡ್ರಿ ಅನ್ನೋದು ದೇವ್ರ ಮಕ್ಕಳು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿರ್ಬೇಕು, ಅಲ್ವಾ? ನಾನು ಇದನ್ನ ಗಮನಿಸ್ತಾ ಹೋದ್ರೆ ಏನಾಗುತ್ತೆ, ನಾನು ಈಗ ಯಾವ್ರಿಗೆ ಅವಕಾಶ ಕೊಡ್ಬೇಕಂತ ನಾನು ಡಿಸೈಡೇ ಮಾಡಿಲ್ಲ ಅಂದ್ರೆ, ನಾನು ಆ ಟೈಮಲ್ಲಿ ಪಡುವಂತ ಕೋಪ ಅದು ದೇವರಿಗಿರುವಂತ ಕೋಪ ಕೂಡ ಆಗ್ಬೋದು. ಕಾಲಾಂತರದಲ್ಲಿ ಅದೇ ಕೋಪದಲ್ಲಿ ನಾನು ಅಭಿವೃದ್ಧಿಯಾಗಿ ಅದೇನಾಗ್ಬೋದು ಅಂದ್ರೆ ನನ್ನ ದುರಾಶೆಗಳಿಗೆ ಒಳಪಟ್ಟು ದೇವರಿಂದನೇ ದೂರ ಆಗ್ಬಹುದು. ಆದ್ರೆ ನಾನು ಯಾಕೆ ವಿಷಯ ಎಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ,
ಕ್ರಿಸ್ತನ ಪ್ರೀತಿಯ ಸರಸ್ವರಿ ಇದು ನಿರ್ಧಾರವನ್ನು ಮನಸ್ಸಲ್ಲಿ ಮೊದಲು ತಗೊಳ್ರಿ. ಈ ನಿರ್ಧಾರ ತಗೊಂಡು ನಿಮ್ ಕೈಲಿ ಆಗದೆ ಹೋದಾಗ ಏನರ್ಥ, ನಾನು ಡಿಸೈನ್ ಮಾಡಿದೀನಿ, ನನ್ನ ಮೈಂಡ್ ಅಂತೂ ನನ್ನ ಏನಿರ್ಲಿಲ್ಲ, ನಾನು ಈ ರೀತಿ ಮಾಡ್ಬೇಕಂತ ಯೋಚನೆ ಮಾಡಿರ್ಲಿಲ್ಲ, ಆದ್ರೆ ನನ್ನ ಗುಣ ಸ್ವಭಾವದಲ್ಲಿ ಒಂದ್ ಟೈಮಲ್ಲಿ ನಾನು ಮಿಸ್ಟೇಕ್ ಮಾಡಿದ್ರು. ಅಲ್ಲಿ ನಮ್ಗೆ ಅನ್ವಯವಾಗುದು ಏನಪ್ಪಾ ಅಂದ್ರೆ, ಏನ್ ಅನ್ವಯವಾಗುತ್ತೆ? ದೇವರ ಕೃಪೆ ನಮ್ಗೆ ಅಪ್ಲಿಕೇಬಲ್ ಆಗುತ್ತೆ ಅಲ್ಲಿ. ಕರೆಕ್ಟಾ? ನಾನು ಈ ರೀತಿ ನಿರ್ಧಾರದಲ್ಲಿದ್ದೆ, ಆದ್ರೆ ಮಾಡ್ಬೇಕಾದ್ರೆ ಕರೆಕ್ಟ್ ಆಗಿ ಮಾಡಕ್ಕಾಗ್ಲಿಲ್ಲ ಅನ್ನುವಂಥ ಸನ್ನಿವೇಶ ಬಂದಾಗ ದೇವರ ಕೃಪೆ ಕರೆಕ್ಟ್ ಆಗಿ ಅನ್ವಯವಾಗುತ್ತೆ. ಆದ್ರೆ ಆಳ್ವಿಕೆ ಮಾಡೋದನ್ನೇ ತಪ್ಪಾಗಿ ನಾನು ಕುಂಡಿಸ್ಬಿಟ್ರೆ, ನನ್ನ ಆಳ್ವಿಕೆ ಮಾಡೋಂಥ ಸಿಂಹಾಸನದಲ್ಲೇ ಅನೀತಿಯಾದಂತ ಕೋಪವನ್ನ ನಾನು ಇಟ್ಬಿಟ್ರೆ ಅಲ್ಲಿ ಏನಾಗಲ್ಲ, ಅದು ತುಂಬಾ ಕಷ್ಟವಾದಂತ ಒಂದು ವಿಷಯ. ದೇವರ ಕೃಪೆ ಯಾವಾಗ್ಲೂ ಏನಿರೋದಂದ್ರೆ, ನಾವು ಬಲಹೀನತೆಯಿಂದ ಮಾಡುವಂತ ತಪ್ಪುಗಳಿಗೆ, ಗೊತ್ತಿಲ್ಲದೆ ಮಾಡುವಂತ ತಪ್ಪುಗಳಿಗೆ. ಒಬ್ಬ ಸಹೋದರನ ನಾನು ನಮ್ಮ ದೇವರ ಮಕ್ಕಳನ್ನ ಯಾರಿಗಾದ್ರೂ ನಾವು ಮನಸ್ಸು ನೋಯಿಸೋದಾಗ್ಲಿ, ಬೇರೆ ವಿಷಯ ಮಾಡ್ಬೇಕಾದ್ರೆ ನಾನು ಉದ್ದೇಶಪೂರ್ವಕವಾಗಿ ನಡೆದ್ರೆ ಇದೆಲ್ಲ ಆಗುತ್ತೆ, ಇದು ತಪ್ಪು ಅಂತ ಗೊತ್ತಿದ್ದು ನಾನು ಮಾಡಕ್ ಹೋದಾಗ ಅದು ದೇವರ ದೃಷ್ಟಿಯಲ್ಲಿ ತಪ್ಪಾಗುತ್ತೆ. ದೇವ್ರ ಮಕ್ಕಳು ಇದರೆಲ್ಲ ನಾವು ಒಂದು ಏನಕ್ಕಪ್ಪ ಅಂದ್ರೆ, ಈಗ ಪಾಪ ಅಂತ ಲಿಸ್ಟ್ ತಗೊಂಡಾಗ ನಮ್ಗೆ ನಾವು ಪಾಪದಲ್ಲಿ ನಾವೆಲ್ಲರೂ ಅರ್ಥ ಆಗಂತ ರೀತಿಲಿ ಕೋಪ ಅಂತ ಒಂದು ತಗೊಳ್ತೀನಿ. ಯಾಕಂದ್ರೆ ಅದು ಬೇಸ್ ಎಲ್ರಿಗೂ ಗೊತ್ತಿರೋಂಥ ವಿಷಯ. ಇನ್ನು ಹಲವಾರು ಪಾಪಗಳಿದೆ. ದೇವ್ರ ಮಕ್ಳು ಕದಿಯೋದಾಗ್ಲಿ, ಸುಳ್ಳೆಲ್ಲದಾಗ್ಲಿ, ಕೊಲೆ ಮಾಡೋದಾಗ್ಲಿ, ವ್ಯಭಿಚಾರ ಮಾಡೋದೆಲ್ಲ ದೇವ್ರ ಮಕ್ಳು ದೂರ ಇದೀವಿ, ನಮ್ಗೆ ಗೊತ್ತು. ಅದ್ರ ಬೇಸಿಕಲಿ ನಮ್ಗೆ ಬರುವಂತ ಒಂದು ಸಿನ್. ಪಾಪ ಲಿಸ್ಟಲ್ಲಿ ಕೋಪ ಅನ್ನೋದು ಸಿನ್ ಆಗಿರುತ್ತೆ. ಬಟ್ ಯಾವ ರೀತಿ ಕೋಪ ಸಿನ್ ಅಲ್ಲ ಅನ್ನೋದು ದೇವ್ರ ಮಕ್ಳಿಗೆ ಗೊತ್ತಿರ್ಬೇಕು. ಆ ರೀತಿ ದೇವ್ರ ಮಕ್ಳು ಏನ್ ಮಾಡ್ಬೇಕು? ನಮ್ಮಲ್ಲಿ ಆ ಒಂದು ಪಾಪವನ್ನ ಆಳ್ವಿಕೆ ಮಾಡದೆ ಇರುವಂತ ಒಂದು ದೊಡ್ಡ ಜವಾಬ್ದಾರಿ ಯಾರ ಕೈಲಿದೆ? ಯಾರ ಕೈಲಿದೆ ಅಂದ್ರೆ ನಮ್ಮ ಕೈಲಿದೆ. ನಾವು ಅದನ್ನ ಜಾಗ್ರತೆಯಿಂದ ಇಲ್ದೇ ಇದ್ದಾಗ ಅಲ್ವಾ, ಅದನ್ನ ಕೇರ್ಫುಲ್ ಆಗಿ ಅಲರ್ಟ್ ಆಗಿ ಇಲ್ದೇ ಇದ್ದಾಗ ಕೆಲವೊಂದು ಸಮಯಗಳಲ್ಲಿ ಈ ಒಂದು ಪಾಪದ ಆಳ್ವಿಕೆ ದೇವ್ರ ಮಕ್ಕಳು ಒಡಂಬಡಿಕೆ ಮಾಡಿದ್ಮೇಲೆ, ದೇವ್ರ ಜೊತೆ ಒಡಂಬಡಿಕೆ ಮಾಡಿದ್ಮೇಲೆ ಎಷ್ಟೋ ವರ್ಷಗಳವರೆಗೆ ಆಳ್ವಿಕೆ ಮಾಡ್ತಾ ಇರುತ್ತೆ ಗೊತ್ತಿರಲ್ಲ ನಮಗೆ. ಕಾಲಾಂತರದಲ್ಲಿ ಏನಾಗುತ್ತೆ, ಆ ಒಂದು ಪಾಪದ ಗುಣ ಮಿಕ್ಕಿದೆಲ್ಲ ಒಳ್ಳೆ ಗುಣಗಳನ್ನ ಏನ್ ಮಾಡುತ್ತೆ, ಅಲ್ಲಿ ನಾಶ ಮಾಡುತ್ತೆ. ಅದಕ್ಕೆ ಒಂದು ಎಕ್ಸಾಂಪಲ್ ಕ್ಲೀನ್ ಆಗಿ ಇನ್ನೂ ಕೂಡ ಸ್ಪಷ್ಟವಾಗಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ. ರೋಮಪುರದವ್ರಿಗೆ 6ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಮಾತಾಡ್ತಿದ್ದಾರೆ, ಓದಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗಿ ಮಾಡಬೇಡಿರಿ, ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನಿತ್ಯ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. ರೈಟ್ ಅಲ್ವಾ? ಇದು ಮಾತ್ರವಲ್ಲದೆ ನಿಮ್ಮ ಅಂಗಾಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತನವನ್ನು ನಡೆಸುವ ಸಾಧನೆಗಳಾಗ ಮಾಡಬೇಡಿರಿ ಅಲ್ವಾ? ನೋಡ್ರಿ, ಇಲ್ಲಿ ನಮ್ಮ ಟೂಲ್ಸ್ ಮೊದಲು ನೋಡ್ರಿ, ಇಲ್ಲಿ ಆಳ್ವಿಕೆ ಬಗ್ಗೆ ಮಾತಾಡಿದ್ರು. ಈಗ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ರೆ? ಅಂಗಾಂಗಗಳ ಬಗ್ಗೆ ಮಾತಾಡ್ತಿದ್ರೆ. ಏನಪ್ಪಾ ಎರಡಕ್ಕೂ ಡಿಫ್ರೆಂಟ್ ಅಂತ ನೋಡ್ಬೇಕಾದ್ರೆ ಅದೇ ವಿಷಯವನ್ನ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಬ್ರದರ್. ಇಲ್ಲಿ ಯಾರು ನಮ್ಮ ಅಪೊಸ್ತಲ ಪಾಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ, ನಿಮ್ಮ ಮೈಂಡ್ ಅಲ್ಲಿ ಒಬ್ರು ಆಳ್ವಿಕೆ ಮಾಡುವಂತ ಒಂದು ಅವಕಾಶವನ್ನ ಕೊಟ್ಟ ಮೇಲೆ ನೆಕ್ಸ್ಟ್ ಅದು ಎಲ್ಲಿಗೆ ಬರುತ್ತೆ ಅಂದ್ರೆ ನಮ್ಮ ಅಂಗಾಂಗಗಳಿಗೆ ಬರುತ್ತೆ. ಈಗ ನಮ್ಮ ಅಂಗಾಂಗಗಳು ಆ ವಿಷಯಗಳನ್ನ ಮಾಡಕ್ಕೆ ಅಭ್ಯಾಸ ಮಾಡ್ಬಿಟ್ರೆ, ದುಷ್ಟತ್ವವನ್ನ ಮಾಡೋದಕ್ಕೆ ಅಭ್ಯಾಸ ಆಗ್ಬಿಟ್ರೆ ಅದನ್ನ ಮತ್ತೆ ಬದಲಾವಣೆ ಮಾಡೋದು ತುಂಬಾನೇ ಕಷ್ಟ. ನಾನು ಇದನ್ನ ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದೀನಿ, ನನಗೆ ಗೊತ್ತಿಲ್ಲ, ಮೊದ್ಲು ಒಂದ್ಸರಿ ಅಲ್ವಾ, ಮೋಸ್ಟ್ಲಿ ಹೇಳಿರ್ಬೇಕು, ಇಲ್ದಿದ್ರೆ ಹೇಳಿದ್ದೇ ಇರ್ಬೋದು. ಮತ್ತೆ ಒಂದೊಂದ್ಸರಿ ಹೇಳ್ತೀನಿ ಕೇಳ್ರಿ. ಈಗ ನೀವೆಲ್ರು ಕೂಡ ರೈಟ್ ಹ್ಯಾಂಡ್ ಅಲ್ಲಿ ಬರೀತೀರಾ ಅಲ್ವಾ, ನಿಮ್ಮ ಬಲಗೈಲಿ ಬರೀತೀರಾ. ಈ ಬಲಗೈಲಿ ಬರಿಬೇಕು ಅನ್ನೋದಂತ ಒಂದು ಇನ್ಫಾರ್ಮೇಶನ್, ಆ ಮಾಹಿತಿಯಲ್ಲಿ ಸಂಗ್ರಹವಾಗಿದೆ, ನಮ್ಮ ಮೆದುಳಿನಲ್ಲಿ ಸಂಗ್ರಹವಾಗಿದೆ. ನಮ್ಮ ಮೆದುಳಲ್ಲಿ ಬಲಗೈಲಿ ನಾವು ಚಿಕ್ಕದಿಂದ ಬರ್ದು ಅಭ್ಯಾಸ ಆಗಿದೆ. ಇನ್ನು ಮೈಂಡ್ ಅಲ್ಲಿ ಸಂಗ್ರಹವಾಗಿದೆ. ಈ ಮೈಂಡ್ ಅಲ್ಲಿರುವಂತ ಮಾಹಿತಿ ಅದ್ರ ಮೂಲಕವೇ ನಾನು ಬಲಗೈಲಿ ಬರಿಬೇಕು, ಹೀಗೆ ಬರಿಬೇಕು ಅಂದ್ಬಿಟ್ಟು ನಾನು ಬರಿತಾ ಇದ್ದೀನಿ. ಕರೆಕ್ಟ್. ಈಗ ನಾನು ಅದೇ ಬಲಗೈಲಿ ಅದೇ ಒಂದು ಮೈಂಡ್ ಅಲ್ಲಿರುವಂತ ಮಾಹಿತಿನ ಎಡಗೈಗೆ ಪ್ರಯೋಗ ಮಾಡಿ, ಹೆಂಗೂ ಮಾಹಿತಿ ಅಲ್ಲಿದೆ, ಹೆಂಗ್ ಬರಿಬೇಕಂತ ಅಭ್ಯಾಸ ಅಲ್ಲಿ ಸ್ಟೋರ್ ಆಗಿದೆ. ಎಡಗೈಗೆ ಪ್ರಯೋಗ ಮಾಡಿ ಅದೇ ರೀತಿ ಒಂದು ವಿಷಯಗಳನ್ನ ಬರೆಯಕ್ಕಾಗುತ್ತಾ? ಅಂದ್ರೆ ಆಗಲ್ಲ. ಯಾಕಾಗಲ್ಲ?
ಯಾಕಾಗಲ್ಲ ಅಂದ್ರೆ ಇಷ್ಟೆಲ್ಲ ಪ್ರೀತಿಯ ಸರೇ, ಈ ಒಂದು ಅಭ್ಯಾಸ ನನ್ನ ದೇಹದಲ್ಲಿ ಬೆರೆತು ಹೋಗಿದೆ ಅಲ್ವಾ. ನನ್ನ ದೇಹದಲ್ಲಿ ಏನಾಗಿದೆ, ಈ ಅಭ್ಯಾಸ ಸಂಪೂರ್ಣವಾಗಿ ಬೆರೆತಿದೆ ಅಲ್ವಾ. ಆಗಿರೋದ್ರಿಂದ ಈ ಒಂದು ಮಾಹಿತಿ ಏನ್ ಮಾಡಕ್ಕಾಗಲ್ಲ, ನಾನು ಕಲ್ತಿರುವಂತ ಅಭ್ಯಾಸಗಳ ಇಷ್ಟು ಬೇಗ ಟಕ್ಕಂತ ನನಗೆ ಮಾಹಿತಿ ಮೈಂಡಲ್ಲಿ ಇದ್ರು ಕೂಡ ಇಮಿಡಿಯೇಟ್ ಆಗಿ ನಾನು ಎಡಗೈಲಿ ಅದನ್ನ ಉಪಯೋಗ ಮಾಡಿ ಬರೆಯಕ್ಕೆ ಆಗಲ್ಲ. ಅಲ್ಲೂ ಕೂಡ ಅಭ್ಯಾಸ ಆಗ್ಬೇಕು, ಅದು ಕೂಡ ಮೈಂಡಲ್ಲಿ ಸ್ಟೋರ್ ಆಗ್ಬೇಕು. ಅದನ್ನ ಹೇಳ್ತಾ ಇದೀನಿ. ಒಂದ್ಸರಿ ನಮ್ಮ ಅಂಗಾಂಗಗಳಿಗೆ ತಪ್ಪಾದ ಒಂದು ವಿಷಯಗಳನ್ನ ಕೊಟ್ಟು ಅಭ್ಯಾಸ ಮಾಡ್ಬಿಟ್ರೆ ಮತ್ತೆ ಆ ವಿಷಯಗಳನ್ನ ಬದಲಾವಣೆ ಮಾಡೋದು ತುಂಬಾನೇ ಕಷ್ಟವಾಗುತ್ತೆ. ಆದ್ರಿಂದ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಈ ರೀತಿಯಾಗಿ ನಮ್ಮ ನಮ್ಮನ್ನ ಕಂಟ್ರೋಲ್ ಮಾಡೋಂಥ ವಿಷಯಗಳನ್ನ ಏನ್ ಮಾಡ್ಬೇಕು, ತುಂಬಾ ಜಾಗರೂಕತೆಯಿಂದ ನೋಡ್ಕೋಬೇಕಾಗುತ್ತೆ. ನಮ್ಮ ಕಂಟ್ರೋಲ್ ಅಂತ ಹೇಳಿದಾಗ ನಮ್ಮ ಹೃದಯ ಇಲ್ಲಿ ತುಂಬಾ ಮುಖ್ಯವಾದ ಭಾಗ. ಇಲ್ಲಿ ಬ್ರೈನ್ ಬರಲ್ಲ, ನಮ್ಮ ಹೃದಯದ ಭಾಗ ತುಂಬಾ ಮುಖ್ಯವಾಗುತ್ತೆ. ಯಾಕಂದ್ರೆ ನಮ್ಮ ಹೃದಯ ಅಂತ ಹೇಳಿದಾಗ ಏನಪ್ಪಾ, ಹೃದಯ ಅಂತ ಹೇಳಿದಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಡಿಸಿಷನ್ ಮೇಕರ್, ಅದೇ ಕಿಂಗ್ ಅಲ್ವಾ, ಅದೇ ಅರಸ. ಆಳ್ವಿಕೆ ಮಾಡುವಂತ ಒಂದು ವಿಷಯ ಯಾರಪ್ಪ ಅಂದ್ರೆ ಅದೇ ಆಗಿರ್ಬೇಕಾದ್ರೆ ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ ನಮ್ಮ ಹೃದಯದ ಒಂದು ಪ್ರಾಧಾನ್ಯತೆಗೆ ನಾವು ಯಾವ್ದು ಆಳ್ವಿಕೆ ಮಾಡ್ತಾ ಇದೀವಿ, ಯಾವ್ದು ಮಾಡ್ತಾ ಇಲ್ಲ ಅನ್ನೋ ವಿಷಯ ನಮ್ಗೆ ನಿಖರವಾಗಿ ಇಲ್ಲಿ ಗೊತ್ತಿರ್ಬೇಕು ಅಲ್ವಾ. ಹಾಗಾಗಿ ಇನ್ನೊಂದು ಮುಖ್ಯವಾದ ವಿಷಯ ನಾನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ಕ್ರಿಸ್ತನ ಪ್ರಿಯ ಸಹೋದರರೇ, ನಾವು ಕ್ರಿಸ್ತನಲ್ಲಿ ಬರೋಕ್ಕಿಂತ ಮುಂಚಿತವಾಗಿ ನಾವು ಲೋಕದ ಕಾರ್ಯಗಳನ್ನ ಮಾಡ್ತಾ ಇದೀವಿ. ಕಾರಣ ಏನಪ್ಪಾ ಅಂದ್ರೆ ನಮ್ಗೆ ಅದಕ್ಕೆ ಬಿಟ್ರೆ ಬೇರೆ ಗೊತ್ತಿರ್ಲಿಲ್ಲ ನಮ್ಗೆ ಅಲ್ವಾ. ನಮ್ಗೆ ಆ ವಿಷಯವನ್ನ ಬಿಟ್ರೆ ಬೇರೆ ವಿಷಯ ನಮ್ಗೆ ಗೊತ್ತಿರ್ಲಿಲ್ಲ. ಆದ್ರೆ ಯಾವಾಗ ನಾವು ಕ್ರಿಸ್ತನಲ್ಲಿ ಬಂದಿವೋ, ಈಗ ನಮ್ಗೆ ದೇವರ ಇನ್ನೊಂದು ಪ್ರಮಾಣ ಬೇರೆ ಇದೆ ನಮ್ಗೆ, ರೈಟ್ ಅಲ್ವಾ. ದೇವರ ಮತ್ತೊಂದು ಪ್ರಮಾಣ ಇದೆ. ಏನಪ್ಪಾ ಅಂದ್ರೆ ನೂತನ ಸೃಷ್ಟಿ. ದೇವರ ವಾಕ್ಯದ ಬಲದಿಂದ ನಾವೇನ್ ಮಾಡ್ತಾ ಇದೀವಿ, ಪೋಷಿಸಲ್ಪಡ್ತಾ ಇದೀವಿ. ನಮ್ಮನ್ನ ಈಗ ಆಳ್ವಿಕೆ ಮಾಡ್ಬೇಕಾಗಿರೋದು ಯಾರಪ್ಪ ಅಂದ್ರೆ ಈ ನೂತನ ಸೃಷ್ಟಿ ಆಳ್ವಿಕೆ ಮಾಡ್ಬೇಕಾಗಿದೆ. ಆದ್ರೆ ಈ ನೂತನ ಸೃಷ್ಟಿ ಏನ್ ಮಾಡಲ್ಲ, ಅದೇ ಬಂದು ಕುತ್ಕೊಂಡು ಆಳ್ವಿಕೆ ಮಾಡಲ್ಲ. ನೂತನ ಸೃಷ್ಟಿ ಅಂದ್ರೆ ದೇವರ ವಾಕ್ಯದಿಂದ ಪ್ರೇರಿತವಾಗಿರುವಂತ ಒಂದು ನೂತನ ಭಾವನೆಗಳು, ನೂತನ ಆಲೋಚನೆಗಳು. ಇದು ತಾನಾಗೆ ಬಂದು ಆಳ್ವಿಕೆ ಮಾಡಲ್ಲ. ಇದು ಯಾರು ಪರ್ಮಿಷನ್ ಕೊಡ್ಬೇಕು ಆಳ್ವಿಕೆ ಮಾಡಕ್ಕೆ? ನಾನೇ ಹೃದಯ ಅನ್ನೋಂತ ನಾನು ನನ್ನ ಸಿಂಹಾಸನದಲ್ಲಿ ದೇವರಿಂದ ಬರುವಂತ ಆಲೋಚನೆ ಒಳಗೊಂಡಿರುವಂತ ನೂತನ ಸೃಷ್ಟಿನ ಕುಂಡ್ರಸನ್ವ, ಇಲ್ಲ ಮಾಂಸಿಕ ಸಂತೋಷ ಒಳಪಡಿಸುವಂತ ಒಂದು ವಿಷಯಗಳನ್ನ ನನ್ನ ಸಿಂಹಾಸನ ಕುಂಡ್ರಿಸಲ್ಲ ಅನ್ನೋದ ಡಿಸಿಷನ್ ಯಾರು ಮಾಡೋದು? ನಾನೇ ಮಾಡ್ಬೇಕು. ನಿನ್ನೆ ನಾನು ಬೈಬಲ್ ಓದಕ್ಕೆ ನನ್ನ ಅನುಮತಿ ಕೊಟ್ಟಿದ್ದು ನಿನ್ನೆ ನಾನು ಸತ್ಯವೇದವನ್ನು ಓದ್ಬೇಕು, ದೇವ್ರ ವಾಕ್ಯನ ಓದ್ಬೇಕಂತ ಅವಕಾಶ ಕೊಟ್ಟಿದ್ದು. ನಾನೇನ್ ಮಾಡಿದೆ, ಹೌದು ನೂತನ ಸೃಷ್ಟಿಯಲ್ಲಿದ್ದಂತ ಅದೇ ಮಾತಿಗೆ ಕಿವಿ ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೆ. ಇವತ್ತೇನ್ ಮಾಡಿಲ್ಲ, ಇಲ್ಲ ಸತ್ಯವೇದ ಓದೋದ್ ಬೇಡ, ಬೇರೆ ಏನಾದ್ರು ಲೋಕಲ್ ಕಾರ್ಯನ ಮಾಡೋಣ ಅಂತ ಹೇಳಿದಾಗ ಅದನ್ನು ಡಿಸೈಡ್ ಮಾಡಿದ್ಯಾರು? ಅದನ್ನು ನಾನೇ, ರೈಟ್ ಅಲ್ವಾ. ನಾನು ಅಂದಾಗ ಇಲ್ಲಿ ಆ ಭಾಗಕ್ಕೆ ನಾನು ಹೃದಯ ಅಂತಾನೆ ಇಡ್ತೀನಿ. ಯಾಕಂದ್ರೆ ಹೃದಯ, ಹಾರ್ಟ್ ಅನ್ನೋದು ಸೆಂಟರ್ ಆಫ್ ಅವರ್ ಬಾಡಿ. ಹಾಗೆ ನಮ್ಮ ಭಾವನೆಗಳಿಗೆ ಕೇಂದ್ರ ಭಾಗ ಯಾವುದಂದ್ರೆ ನಮ್ಮ ಹೃದಯ. ನಾನು ಈ ರಕ್ತ ಮಾಂಸ ಇರುವಂತ ಹೃದಯದ ಬಗ್ಗೆ ಮಾತಾಡ್ತಾ ಇಲ್ಲ. ಆಲೋಚನೆಗಳನ್ನ ನಿರ್ಧಾರ, ಸರಿ ತಪ್ಪು ಅಂತ ನಿರ್ಧಾರ ಮಾಡಿ ಅದನ್ನ ಇಂಪ್ಲಿಮೆಂಟ್ಸ್ ಮಾಡುವಂತ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ದೇವ್ರ ಮಕ್ಕಳು ಇಲ್ಲಿ ಅರ್ಥ ಮಾಡ್ಕೊಬೇಕಾಗಿದೆ. ಅದಕ್ಕೆ ಇಲ್ಲಿ ಹೇಳ್ತಿದ್ರೆ ನೀವು ಅಂತ ಹೇಳಿದಾಗ, ನೀವು ಅನ್ನೋದು ಯಾರು? ನನ್ನ ಹೃದಯ. ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ನೀವು ಅದಕ್ಕೆ ಪರ್ಮಿಷನ್ ಕೊಡ್ಬೇಡ್ರಿ. ಆದ್ರೆ ಸತ್ತವರೊಳಗಿಂದ ಜೀವಿತಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತಿಯಲ್ಲಿ ನಡೆಸುವ ಸಾಧನಗಳಾಗಿ ಆತನಿಗೆ ಸಮರ್ಪಿಸಿರಿ. ಇವಾಗ ನಮ್ಮ ಮುಂದೆ ಇರುವಂತ ಟಾಸ್ಕ್ ಏನಪ್ಪಾ ಅಂದ್ರೆ, ನಮ್ಮ ಅಂಗಗಳನ್ನ ನೀತಿ ಮಾಡೋದಕ್ಕೆ ಅಭ್ಯಾಸ ಮಾಡಿಸ್ಬೇಕು. ನೀತಿ ಮಾಡೋದಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕಿವಿ ಒಂದು ಅಂಗ, ಈ ಕಿವಿ ಅಂಗ ನೀತಿ ಮಾಡಕ್ಕೆ ಒಪ್ಪಿಸ್ಕೊಡ್ಬೇಕು. ಏನಪ್ಪಾ ಅದು? ಎಕ್ಸಾಂಪಲ್ ಏನಾದ್ರು ಹೇಳಕ್ಕಾಗುತ್ತೆ ನೀವು? ಡೈಲಿ ಮೇಕ್ ಶ್ಯೂರ್ ದೇವರ ವಾಕ್ಯವನ್ನು ಓದಿ ಅಂಡ್ ಲಿಸನಿಂಗ್ ಟು ಗಾಸ್ಪಲ್ ಸಾಂಗ್ಸ್. Yes, ಹೌದು. ದೇವರ ವಾಕ್ಯವನ್ನು ಕೇಳೋದಕ್ಕೆ ನಮ್ಮ ಕಿವಿ ಹೇಗಿರ್ಬೇಕು? ತುಂಬಾ ಶಾರ್ಪ್ ಆಗಿರ್ಬೇಕು. ಆ ದೇವರ ವಾಕ್ಯ ಕೇಳೋದಕ್ಕೆ ತುಂಬಾ ಆಸಕ್ತಿಯನ್ನ ತೋರಿಸುವಂತ ಕಿವಿ ಆಗಿರ್ಬೇಕು, ಕೇಳ್ಬೇಕು. ಗಾಸಿಪ್ ಅಂದ್ರೆ ಸುಳ್ಳು, ಅವರ ಇವರ ಬಗ್ಗೆ ಮಾತಾಡೋದು,
ಆ ಸಹೋದರಿ ಹಿಂಗೆ, ಈ ಸಿಸ್ಟರ್ ಹಿಂಗೆ, ಅವ್ರ ಹಂಗೆ ಅಂತ ಕೇಳ್ಬೇಕಾದ್ರೆ, ಅಂತ ಮಾತುಗಳಾಡ್ಬೇಕಾದ್ರೆ ನನ್ ಕಿವಿ ತುಂಬಾ ಶಾರ್ಪ್ ಆಗುತ್ತಂದ್ರೆ, ತುಂಬಾ ಕೇಳ್ಬೇಕು ತಕ್ಷಣ ಕಿವಿ ಕೊಡ್ತೀನಿ ಅಂದ್ರೆ ಯಾವುದಕ್ಕೆ ಸಾಧನವಾಗಿ ಒಪ್ಪಿಸ್ಕೊಡ್ತಾ ಇದೀನಿ? ಕೆಟ್ಟದ್ದಕ್ಕೆ. ಅದೇ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ರೀತಿ ಯಾವುದು ಮಾಡುವುದಕ್ಕೆ ನನ್ನ ಅಂಗಾಂಗಗಳು ತುಂಬಾ ಆಸಕ್ತಿ ಉಳ್ಳದಾಗಿದೆಯೋ ಅದನ್ನ ಗಮನಿಸಿ, ಹಾಗೆ ಗಮನಿಸಿದ ಮೇಲೆ ಆ ವಿಷಯ ದೇವರಿಗೆ ಮೆಚ್ಚುಗೆಯಾಗಿದ್ದ, ದೇವರಿಗೆ ಅಸಹ್ಯವಾಗಿದ್ದ ಅನ್ನೋದನ್ನ ಸ್ಟಡಿ ಮಾಡ್ರಿ. ಅವಾಗ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನನ್ನ ಅಂಗಾಂಗಗಳನ್ನ ನಾನು ನೀತಿಗೆ ಸಾಧನವಾಗಿ ಒಪ್ಪಿಸ್ಕೊಟ್ಟಿದ್ದೀನ, ಇಲ್ಲ ಅನೀತಿಗೆ ಸಾಧನವಾಗಿ ಒಪ್ಪಿಸ್ಕೊಟ್ಟಿದ್ದೀನ. ಕರೆಕ್ಟಾ? ಕ್ಲಿಯರ್ ಅಲ್ವಾ ಅದು ನಮ್ಗೆ? ಹಾಗಾಗಿ ದೇವ್ರ ಮಕ್ಕಳು ಇಲ್ಲಿ ಇನ್ನೊಂದು ವಿಷಯ ನೆನಪಿಟ್ಕೊಬೇಕು, ನಾವು ಸತ್ತೋಗ್ಬಿಟ್ಟಿದೀವಿ ಅನ್ನೋದೇ ನೆನಪು ಮಾಡಿ ನಮ್ ಬರೋ ತುಂಬಾನೇ ಕಷ್ಟ. ನಾವು ಸತ್ತೋಗ್ಬಿಟ್ಟಿದೀವಿ, ಈಗ ಬದುಕಿರೋದು ಯಾರು? ಕ್ರಿಸ್ತನೇ ನಮ್ಮಲ್ಲಿ ಬದುಕಿದ್ದಾನೆ. ನಾವು ಸತ್ತಿದೀವಿ, ಕ್ರಿಸ್ತನಲ್ಲಿ ಬದುಕಿದ್ದಾರೆ. ಅಂದ್ರೆ ನಾನ್ ಬದುಕಿರೋದು ಕ್ರಿಸ್ತನಿಗೋಸ್ಕರ. ಯಾಕೆ ನಾನು ಸತ್ತಿದ್ದೀನಿ ಅಂದ್ರೆ, ನಾನು ನನ್ನ ಮಾಂಸಕೃತಿಗಳನ್ನ ದೇವರು ನನ್ನ ಕರ್ತನಾದ ಯೇಸು ಕ್ರಿಸ್ತನ ಕರೆದ ಮೇಲೆ ನನ್ನ ಪಾಪ ಕೃತ್ಯಗಳನ್ನ ಅರಿಕೆ ಮಾಡಿದ ಮೇಲೆ ನಾನು ಬಾಳಲ್ಲ ಅಂದ್ಬಿಟ್ಟು ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ, ಕವನೆಂಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನಾನು ಮುಂದೆ ಇರುವಂತ ದೊಡ್ಡ ಜವಾಬ್ದಾರಿ ಏನಪ್ಪಾ ಅಂದ್ರೆ, ನನ್ನ ಕಾನ್ಸಿಕ್ರೇಷನ್ ನಾನು ಫುಲ್ಫಿಲ್ಮೆಂಟ್ ಮಾಡ್ಬೇಕು, ನನ್ನ ಕವನೆಂಟ್ ನ ನೆರವೇರಿಸ್ಬೇಕು. ಅದು ನನ್ನ ಮೇಲೆ ಕಡ್ಡಾಯವಾಗಿದೆ. ಕ್ರಿಸ್ತನ ಸರ್, ಕಡ್ಡಾಯ ಅಂದ್ರೆ ಏನು? ಕಡ್ಡಾಯ ಅಂದ್ರೆ ಖಂಡಿತವಾಗಿ ಬ್ರದರ್, ಖಂಡಿತವಾಗಿ. ಮಾಡದೆ ಹೋದ್ರೆ ಮಾಡಬೇಕು. ಏನು ಮಾಡದೆ ಹೋದ್ರೆ ಅನ್ನಕ್ಕಿಲ್ಲ, ಹೆಲ್ಮೆಟ್ ಹಾಕಲೇಬೇಕು. ಆ ಹೆಲ್ಮೆಟ್ ಹಾಕೊಳ್ರಿ, ತಲೆಗೆ ಒಳ್ಳೇದು. ಅಲ್ರಿ ಹಾಕೊಂಡ್ರೆ ನಿಮ್ಗೆ ಒಳ್ಳೇದು, ನೋಡ್ಕೊಳ್ರಿ, ಹಾಕೊಂಡ್ರೆ ಚೆನ್ನಾಗಿರ್ತೀರಾ, ಸೇಫ್ ಆಗಿರ್ತೀರಾ. ಅದು ಒಂದು. ಕಡ್ಡಾಯವಾಗಿ ಹಾಕೊಬೇಕು ಅಂದ್ರೆ ಏನಿರುತ್ತೆ? ಹಾಕಿರ್ಬೇಕು. ಅದು ಹಾಕ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಇಲ್ಲ, ಕಡ್ಡಾಯವಾಗಿ ಹಾಕ್ಬೇಕಂದ್ರೆ ಆಗದೆ ಹೋದಾಗ ಏನಾಗುತ್ತೆ? ಫೈನ್ ಹಾಕ್ತಾರ ನಮ್ಗೆ ತೊಂದರೆ ಆಗುತ್ತೆ. ಫೈನ್ ಆಗುತ್ತೆ, ಪನಿಷ್ಮೆಂಟ್ ಇದೆ. ನಾವು ಈ ಒಡಂಬಡಿಕೆ ನೆರವೇರಿಸ್ಬೇಕು, ಕಡ್ಡಾಯ ಆಗ್ಬಿಡ್ತು ನಮ್ಗೆ. ಈಗ ಒಡಂಬಡಿಕೆ ಮಾಡ್ಕೊಳಕ್ ಮೊದ್ಲು ನಮ್ಗೇನ್ ಕಡ್ಡಾಯ ಇರ್ಲಿಲ್ಲ. ಇಷ್ಟ ಬಂದ್ರೆ ಮಾಡ್ಬೋದಾಯ್ತು, ಇಲ್ಲಾಂದ್ರೆ ಇರ್ಬೋದಾಯ್ತು. ಬಟ್ ಮಾಡಿದ್ಮೇಲೆ ನೆರವೇರಿಸೋದು ಕಡ್ಡಾಯ ಆಗ್ಬಿಡ್ತು. ನೆರವೇರಿಸ್ತಾ ಹೋದ್ರೆ ಏನಿದೆ? ಪನಿಷ್ಮೆಂಟ್ ಇದೆ. ನನ್ನ ಅಂಗಾಂಗಗಳನ್ನ ನಾನ್ ನೀತಿಗೆ ಸಾಧನವಾಗಿ ಮಾರ್ಪಡಿಸದೆ ಹೋದ್ರೆ ಪನಿಷ್ಮೆಂಟ್ ಇದೆ ಅಲ್ವಾ? ದೇವರ ಕೃತಿಯಲ್ಲಿ ಮಾಡುವಂತ ಸಾಧನ ನಾನು ಮಾಡದೆ ಹೋದ್ರೆ ಪನಿಷ್ಮೆಂಟ್ ಇದೆ. ನಾನು ದೇವ್ರಿಗೋಸ್ಕರ ಕ್ರಿಸ್ತನಿಗೋಸ್ಕರ ಸತ್ತಿದ್ದೀನಿ, ನನ್ನಲ್ಲಿ ಕ್ರಿಸ್ತನ ಜೀವಿಸ್ತಾ ಇದ್ದಾರೆ, ಕ್ರಿಸ್ತನಿಗೋಸ್ಕರ ನಾನು ಬದುಕಿದ್ದೀನಿ ಅಂತ ಹೇಳ್ಬಿಟ್ಟು ಕಾನ್ಸಂಟ್ರೇಷನ್ ಮಾಡಿದೀನಿ, ಒಡಂಬಡಿಕೆ ಮಾಡಿದೀನಿ. ನನ್ನ ದೇಹವನ್ನ ಪ್ರತಿನಿತ್ಯ ನಾನು ದೇವರ ವಾಕ್ಯ ಓದೋಕ್ಕಿಂತ ಹೆಚ್ಚಾಗಿ ನನ್ನ ಕಣ್ಣನ್ನ ಬರೀ ಮೂವಿ ನೋಡೋದು, ಟಿವಿ ನೋಡೋದು ನಾನು ಯೂಸ್ ಮಾಡ್ಕೊಂಡು ಹೋದ್ರೆ ಏನಿದೆ? ಪನಿಷ್ಮೆಂಟ್ ಇದೆ. ಏನ್ ಪನಿಷ್ಮೆಂಟ್ ಇದೆ? ಏನಂದ್ರೆ ದೇವ್ರ ಹತ್ರ ಸುಳ್ಳು ಹೇಳಿದ್ದೀರಾ, ಒಡಂಬಡಿಕೆ ಮಾಡಿದ್ರ, ನನ್ನ ದೇಹವನ್ನ ನಿಮಗೆ ಸಮರ್ಪಣೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ರಾ? ನೀವು ನಿಮ್ಮ ಇಷ್ಟ ಬಂದಾಗ ಯೂಸ್ ಮಾಡ್ತಾ ಇದ್ದೀರಾ, ಒಡಂಬಡಿಕೆನ ಬ್ರೇಕ್ ಮಾಡಿದಿರಾ, ತಪ್ಪು ಮಾಡ್ತಾ ಇದ್ದೀರಾ. ಅದರಿಂದ ನಿಮ್ಮ ಅಂಗಾಂಗಗಳು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದಿಲ್ಲ ಅಂದ್ರೆ ನಿಮ್ಗೆ ದೇವರು ವಾಗ್ದಾನ ಮಾಡಿದಂತ ಜೀವವನ್ನ ಕೊಡಕ್ಕಾಗಲ್ಲ. ನೀವು ನಿರ್ದೋಷಿಗಳಾಗಿದ್ದೀರಾ ದೇವರ ಮುಂದೆ. ಹಾಗಾಗಿ ನೆನ್ಪಿಟ್ಕೊಳ್ಳೋದೇನಪ್ಪಾ ಅಂದ್ರೆ, 2 ವಿಷಯಗಳನ್ನ ನೆನ್ಪಿಟ್ಕೊಳ್ರಿ. ಮೊದಲನೇದು, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟಿದ್ದೀರಾ. ನೀವು ಸತ್ತೋಗ್ಬಿಟ್ಟಿದ್ದೀರಾ, ನಿಮ್ಮನ್ನ ಇನ್ನೊಬ್ರು ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಸತ್ತಿರೋದು ನಿಮ್ಗೆ ಲೈಫ್ ಕೊಟ್ಟಿದ್ದಾರೆ, ಅವರ ಲೈಫ್ ನ ನಿಮ್ಗೆ ಕೊಟ್ಟಿದ್ದಾರೆ, ಅವರ ಜೀವವನ್ನ ಕೊಟ್ಟಿದ್ದ ನಿಮ್ಗೆ ಆ ಲೈಫ್ ಸಿಕ್ಕಿದೆ. ಆಗಿರೋದ್ರಿಂದ ನೀವು ಈಗ ನಿಮ್ಮ ಇಷ್ಟ ಬಂದಾಗಿ ಜೀವಿಸುವ ಹಾಗಿಲ್ಲ. ನಂಬರ್ 1. ನಂಬರ್ 2, ಹಾಗೇನ ನೀವು ಜೀವಿಸಿದ್ರೆ ಒಡಂಬಡಿಕೆನ ಮೀರ್ತೀರಾ, ಕಾನ್ಸಿಗ್ರೇಷನ್ ಆಫ್ ಫುಲ್ಫಿಲ್ಮೆಂಟ್ ಮಾಡಲ್ಲ. ಅದರಿಂದ ನಿಮ್ಗೆ ದಂಡನೆ ಬರುತ್ತೆ. ಆ ದಂಡನೆ ಕೊನೆ ಪಕ್ಷ ಭಯಂಕರವಾದ ದಂಡನೆ ಅಂದ್ರೆ ಸೆಕೆಂಡ್ ಡೆತ್ ಕೂಡ ಇರಬಹುದು. ಆ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯತೆ ಇದೆ. ಸೆಕೆಂಡ್ ಡೆತ್, 2ನೇ ಮರಣ ಅಂತ ಹೇಳಿದಾಗ ಯೋಚನೆ ಮಾಡ್ರಿ. ನನ್ನ ಸಾಧನ, ನನ್ನ ಕೈನ ಹೇಳ್ತಾ ಇದೀನಿ, ನನ್ನ ಮೈಂಡ್ ಹೇಳ್ತಾ ಇದೆ ಬೈಬಲ್ ತಗೊಂಡು ಓದು ಅಂತ ಹೇಳ್ತಾ ಇದೀನಿ. ನನ್ನ ಕೈ ತಕ್ಷಣ ಹೋಗಿ ನನ್ನ ಬೈಬಲ್ ತಗೊಂಡು ಓದ್ಬೇಕು. ಇವಾಗ ನನ್ ಬೈಬಲ್ ತಗೊಂಡು ಓದು ಅಂತ ನನ್ನ ಕೈಗೆ ಹೇಳ್ದಾಗ ನನ್ನ ಕೈ ಹೋಗ್ಬಿಟ್ಟು ಬೇರೆ ಪೆನ್ನಿನ ತಗೊಳ್ತಾ ಇದೆ, ಪುಸ್ತಕ ತಗೊಳ್ತಾ ಇದೆ ಅಂದ್ರೆ ಏನರ್ಥ? ನನ್ನ ಕೈ ನನ್ನ ಕಂಟ್ರೋಲ್ ಅಲ್ಲೇ ಇಲ್ಲ. ನನ್ನ ಕೈ ಔಟ್ ಆಫ್ ಕಂಟ್ರೋಲ್ ಆಗ್ಬಿಟ್ಟಿದೆ. ನಾನು ಹೇಳದ್ನ ನನ್ನ ಕೈ ಮಾಡ್ತಾ ಇಲ್ಲ. ಹಾಗೆ ಕ್ರಿಸ್ತನ್ ಹೇಳುವಂತ ರೀತಿಯಲ್ಲಿ ನಾವೆಲ್ಲ ಕ್ರಿಸ್ತನ ದೇಹದ ಅಂಗಗಳಾಗಿದ್ದೀವಿ ಅಂದ್ರೆ
ಆ ಅಂಗ ಕ್ರಿಸ್ತನು ಎಕ್ಸೆಪ್ಟ್ ಮಾಡಿದಂತ ರೀತಿಯಲ್ಲಿ ಮಾಡದೆ ನಾವು ಆತನ ಅಂಗದಲ್ಲಿ ಜಾಯ್ನ್ ಆಗ್ಬಿಟ್ಟಿದೀವಿ, ಆದ್ರೆ ಅವ್ರಿಷ್ಟಕ್ಕೆ ಮಾಡ್ತಾ ಇಲ್ಲ ಅಂದ್ರೆ ಆಗ ಆ ದೇಹ ಅಂಗದಲ್ಲಿ ಇದ್ದು ಏನ್ ಪ್ರಯೋಜನ? ನೀವು ಒಂದು ವಸ್ತುನ ತಗೊಳ್ಬೇಕು ಅಂತ ಹೇಳಿದಾಗ ನಿಮ್ಮ ಕೈ ಅದನ್ನ ಕೇಳ್ತಾ ಇದ್ರೆ ಆ ಕೈ ಇರೋದ್ರಿಂದ ಏನ್ ಪ್ರಯೋಜನ, ಇಲ್ದೇ ಇರೋದ್ರಿಂದ ಏನ್ ಪ್ರಯೋಜನ? ಏನು ಇಲ್ಲ. ಹಾಗೆ ನಾವೆಲ್ಲ ಕ್ರಿಸ್ತನ ದೇಹದ ಅಂಗಗಳನ್ನು ತಿಳ್ಕೊಂಡ್ಬಿಟ್ಟು ಕ್ರಿಸ್ತನಿಗೆ ಮೆಚ್ಚಿಯಾದ ಕೆಲಸ ಮಾಡ್ತಾ ಇದ್ರೆ ಆ ಅಂಗ ಕ್ರಿಸ್ತನ ದೇಹದ ಶರೀರದಲ್ಲಿ ಇರೋದ್ರಿಂದ ಏನ್ ಪ್ರಯೋಜನ ಕ್ರಿಸ್ತನಿಗೆ? ವಾಕ್ಯ ಓದ್ತೀವಿ ತಾನೆ, ನಿನ್ನ ಕೈ ನಿನಗೆ ಎಡವರಿಕೆ ಮಾಡಿದಾದ್ರೆ ನಿನ್ನ ಕಣ್ಣು ಅಲ್ವಾ ನಿನಗೆ ತೊಡಕು ಮಾಡಿದ್ದಾದ್ರೆ ಏನ್ ಮಾಡೋ? ಕಿತ್ತು ಬಿಸಾಕು. ಯಾಕಂದ್ರೆ ಏನು ವ್ಯರ್ಥ ಅಲ್ವಾ? ದೇವ್ರು ಕೂಡ ನಮ್ಮನ್ನ ಹಾಗೆ ಯೋಚನೆ ಮಾಡ್ತಾರೆ. ಈ ಒಂದು ಅಂಗವನ್ನ ತಗೊಂಡು ಕ್ರಿಸ್ತನ ಶರೀರದ ಒಂದು ಭಾಗ ಕೆಡಕ್ ಹೋಗ್ತಾ ಇದೀನಿ, ಈ ಅಂಗ ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಆ ಗುಣಗಳನ್ನ ಬೆಳೆಸ್ಕೊಳ್ದೆ ತನ್ನಿಷ್ಟಕ್ಕೆ ಬೇರೆ ಗುಣಗಳನ್ನ ತೋರಿಸ್ತಾ ಇದ್ರೆ ದೇವ್ರು ಹೇಗೆ ಆ ಶರೀರದಲ್ಲಿ ಅಂಗವನ್ನ ಇಡಕ್ಕಾಗುತ್ತೆ? ದಟ್ ಮೀನ್ಸ್ ನಾವು ಕ್ರಿಸ್ತನ ಶರೀರದ ದೇಹದ ಅಂಗಗಳಾಗಿರುವಂತಹ ಅವಕಾಶವನ್ನ, ಭಾಗ್ಯವನ್ನ ಏನ್ ಮಾಡ್ಕೊಳ್ತೀವಿ? ಮಿಸ್ ಮಾಡ್ಕೊಳ್ತೀವಿ. ದೊಡ್ಡ ಮಕ್ಳು ಎರಡು ವಿಷಯ ನೆನ್ಪಿಟ್ಕೊಬೇಕು. ನಾವು ಕ್ರಯಕ್ಕೆ ಕೊಡಲ್ಪಟ್ಟಿದ್ದೀವಿ, ನಾವು ಸತ್ತೋಗ್ಬಿಟ್ಟಿದೀವಿ, ಕ್ರಿಸ್ತನಿಗೋಸ್ಕರ ಬದುಕ್ತಿದೀವಿ. ಮತ್ತೆ ನಾವು ಇನ್ಮೇಲೆ ಬದುಕಿರುವಂತ ಒಂದು ವಿಷಯವನ್ನ ನೆರವೇರಿಸ್ತಾ ಹೋದ್ರೆ ನಮಗೆ ಪನಿಷ್ಮೆಂಟ್ ಇದೆ. ಹಾಗಾಗಿ ದೇವ್ರ ಮಕ್ಳು ವಿಷಯವನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಬೇಕು ಅಲ್ವಾ? ಸೊ ಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮ ಒಂದು ದೇಹ ದೇವರು ಏನ್ ಮಾಡಿದೀರ, ಅದಕ್ಕೆ ಒಂದು ವಾಗ್ದಾನ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಈ ಮಾಂಸ ದೇಹ ಸತ್ತು ಕ್ರಿಸ್ತನ ಸಾರೂಪ್ಯದಲ್ಲಿ ನಾವ್ ಎದ್ದು ಬರ್ಬೇಕು. ಇದೇ ನಮ್ಮ ಟಾರ್ಗೆಟ್, ನಮ್ಮ ಏಮ್, ನಮ್ಮ ಉದ್ದೇಶ. ಕರೆಕ್ಟಾ? ನಮ್ಮೆಲ್ಲರ ಉದ್ದೇಶ ಇದೆ ತಾನೆ? ಬೇರೆ ಏನಾದ್ರು ಉದ್ದೇಶ ಇದೆಯಾ? ನಾವು ಕ್ರಿಸ್ತನಲ್ಲಿ ಒಡಂಬಡಿಕೆ ಮಾಡಿ ಕರೆದಿರೋದಕ್ಕೆ ಇದನ್ ಬಿಟ್ಟು ಬೇರೆ ಏನಾದ್ರು ಉದ್ದೇಶ ಇದೆಯಾ? ಇಲ್ಲ ಬ್ರದರ್, ಆತರ ಏನು ಇಲ್ಲ, ನಾನು ಕೇಳಿಲ್ಲ. ನಾನು ಒಡಂಬಡಿಕೆ ಮಾಡ್ಕೊಂಡ್ ಬಂದ್ಮೇಲೆ ನನಗೆ ಇಲ್ಲಿ ಒಳ್ಳೆ ಪೋಸ್ಟ್ ಸಿಗುತ್ತೆ, ಏನೋ ಭೂಮಿಯಲ್ಲಿ ನನಗೆ ಒಳ್ಳೆ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಬ್ರದರ್ ಕರೆದಿದ್ದಾರೆ. ವಾಕ್ಯ ಕೂಡ ಹಂಗೆ ಹೇಳ್ತಾ ಇದೆ. ಒಂದಲ್ಲ ಒಂದಿನ ನಾನು ದುಡ್ಡು ಸಂಪಾದನೆ ಮಾಡಿ ತುಂಬಾ ಶ್ರೀಮಂತಿಕೆಯಲ್ಲಿ ಚೆನ್ನಾಗಿರ್ತೀನಿ, ಇಲ್ಲಿ ತುಂಬಾ ಐಶ್ವರ್ಯವಂತನಾಗಿ ಒಳ್ಳೆ ಒಂದು ವೈಭವದಲ್ಲಿ ನಾನು ಇರ್ತೀನಿ, ದೇವ್ರು ನನ್ನ ಈ ರೀತಿ ಆಶೀರ್ವಾದ ಮಾಡಿರ್ತಾರೆ. ಆತರ ಏನೋ ಉದ್ದೇಶ ಇದೆ ನಮ್ಗೆ? ಇಲ್ಲ ಅಲ್ವಾ? ಅದೇನೋ ನಡೀತಾ ಇರೋದಿಲ್ಲ, ಅದಲ್ಲ ನಮ್ಮ ಉದ್ದೇಶ ಅದಲ್ಲ. ಅದು ನಮ್ಮ ಜೀವನದಲ್ಲಿ ಬರ್ಬೋದು, ಬರ್ದೇ ಹೋಗ್ಬೋದು. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಉದ್ದೇಶ ನನ್ನ ದೇಹವನ್ನ ಕ್ರಿಸ್ತನ ಸಾರೂಪ್ಯಕ್ಕೆ ತಕ್ಕ ಹಾಗೆ ನಾನು ಮಾರ್ಪಡಿಸಿ ಇಲ್ಲಿ ಸತ್ತು ಆತನ ಸಾರೂಪ್ಯದಲ್ಲಿ ಎದ್ದು ಬರ್ತಾ ಅಲ್ವಾ? ಆ ಒಂದು ನಂಬಿಕೆನ ನಾನು ಇಲ್ಲಿ ಬೆಳೆಸ್ಕೊಂಡಿದ್ದೇನೆ. ಅಂದ್ರೆ ನಾನು ಕ್ರಿಸ್ತನ ಸಾರೂಪ್ಯದಲ್ಲಿ ಎದ್ದು ಬರ್ಬೇಕಾದ್ರೆ ಕ್ರಿಸ್ತನ ಹಾಗೆ ಸಾಯ್ಬೇಕನ್ನೋದು ತುಂಬಾ ಮುಖ್ಯ ತಾನೆ? ಕ್ರಿಸ್ತನ ಹಾಗೆ ಸಾಯ್ದೆ ಹೋದ್ರೆ ಕ್ರಿಸ್ತನ ಹಾಗೆ ಎದ್ದು ಬರಕ್ ಸಾಧ್ಯತೆ ಇದೆಯಾ? ನಾನ್ ಕನ್ಸ್ಕೊಂಡ್ಬೋದಾ ಸತ್ ಮೇಲೆ ಪರಲೋಕಕ್ಕೆ ಹೋಗ್ತೀನಿ? ತುಂಬಾ ಜನಕ್ಕೆ ಕನ್ಸ್ಕೊಂತಾರೆ ತಾನೆ, ನಾನ್ ಸತ್ ಮೇಲೆ ಪರಲೋಕಕ್ಕೆ ಸ್ಟ್ರೈಟ್ ಆಗಿ ಹೋಗ್ಬಿಡ್ತೀನಪ್ಪ, ನಾನು ಏನು ಮಾಡಿಲ್ಲ, ನಾನು ದೇವ್ರಿಗೋಸ್ಕರ ಒಳ್ಳೆಯವನಾಗಿದ್ದೀನಿ, ನನಗೆ ಮೋಕ್ಷ, ನನಗೆ ಸ್ವರ್ಗನ ಇರೋದು, ನಾನು ಕರೆಕ್ಟ್ ಆಗಿದ್ದೀನಿ ಅಲ್ವಾ? ಬಟ್ ಏನು ಮಾಡ್ದೆ ಆ ರೀತಿ ಭಾವನೆ ನಾವು ಇಟ್ಕೊಳಕ್ಕಾಗುತ್ತೆ ಅಂದ್ರೆ ಖಂಡಿತ ಇರಲ್ಲ. ನಾವು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕು ಅನ್ನೋದು ತುಂಬಾ ಮುಖ್ಯವಾಗುತ್ತಲ್ಲ. ಒಂದು ಮಗು 9 ತಿಂಗಳು ಹೊಟ್ಟೆಯಲ್ಲಿ ಸರಿಯಾಗಿ ಬೆಳೆದೇ ಇದ್ರೆ ಅದು ಮುಂದಿನ ದಿನದಲ್ಲಿ ಭೂಮಿಯಲ್ಲಿ ಹೇಗೆ ಒಂದು ವ್ಯಕ್ತಿಯಾಗಿ ಮನುಷ್ಯನಾಗಿ ರೂಪಿಸಲ್ಪಡುತ್ತೆ, ಹೇಗೆ ಚೆನ್ನಾಗಿ ಹೊರಡೆ ಬರಕ್ ಸಾಧ್ಯತೆ ಇದೆ? ಆ 9 ತಿಂಗಳು ಬೆಳೆಯುವಂತ ಮಗು ಚೆನ್ನಾಗಿ ಬೆಳೆದ್ರೆ ತಾನೆ ಅದು ಹೊರಡೆ ಬರ್ಬೇಕಾದ್ರೆ ಒಂದು ಪೂರ್ಣ ಒಂದು ಮಗುವಾಗಿ ಅದು ಬರಕ್ ಸಾಧ್ಯತೆ ಇದೆ. ನಾವು ಕೂಡ ಈ ಒಂದು ಸಮಯದಲ್ಲಿ ಕ್ರಿಸ್ತನ ದೇಹದ ಅಂಗಗಳಾಗಿರುವಂತ ಗುಣಗಳಲ್ಲಿ ನಮ್ಮನ್ನ ಬೆಳೆಸ್ಕೊಳ್ಳಕ್ಕೆ ಪ್ರಯತ್ನ ಮಾಡದೆ ಹೋದ್ರೆ ಪುನರ್ತನದಲ್ಲಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬರ್ತೀವಂತ ಯಾವ ನಂಬಿಕೆಯಲ್ಲಿ ಹೇಳಕ್ಕಾಗುತ್ತೆ? ಸಾಧ್ಯತೆ ಇಲ್ಲ. ಸೊ ಹಾಗಾದ್ರೆ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ಕ್ರಿಸ್ತನ ಸಾರೂಪ್ಯದಲ್ಲಿ ನಾವು ಬೆಳೆಯೋದು, ಹೇಳ್ತಲ್ವಾ? ಹೋದ್ರಿ ಗಲಾತ್ಯದವರಿಗೆ 2ನೇ ಅಧ್ಯಾಯ 20ನೇ ವಾಕ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಆದಾಗ್ಯೂ ನಾನು ಜೀವಿಸುತ್ತೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ನಾನು ಜೀವಿಸುವುದು ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ತನ್ನನ್ನೇ
ಕ್ರಿಸ್ತಲ್ ಬಿದ್ದ ಹೆಸರು ನೋಡ್ರಿ ಇಲ್ಲಿ. ಓಕೆ, ಇರ್ಲಿ ಬ್ರದರ್, ಸಾಕು. ನೋಡಿ, ಇಲ್ಲಿ ನೆನಪಿಟ್ಕೊಬೇಕಾಗಿರಪ್ಪ ಅಂದ್ರೆ, ನಮಗೆ ಒಂದು ಅವಕಾಶ ಕೊಡಲ್ಪಟ್ಟಿದೆ. ಯಾಕಂದ್ರೆ ನಾವು ಭೂಮಿಯಲ್ಲಿ ಹುಟ್ಟಿದಾಗ, ಮಗುವಾಗಿ ಹುಟ್ಟಿದಾಗ ನಮ್ಗೆ ಅವಾಗ ಏನು ಗೊತ್ತಿರ್ಲಿಲ್ಲ. ನಾವು ಮಗುವಾಗಿ ಹುಟ್ಟಿದ್ವಿ, ಬೆಳೆದ ಮೇಲೆ ನಮ್ಗೆ ಜ್ಞಾನ ಬಂದ್ಮೇಲೆ ನಮ್ಗೆ ಗೊತ್ತಾಯ್ತು ನಮ್ಗೆ ಸಿಕ್ಕಿರುವಂತ ಎಲ್ಲಾ ಅವಕಾಶದ ಹಿನ್ನೆಲೆ ತಂದೆಯಾದ ದೇವ್ರು ಅಂದ್ಬಿಟ್ರೆ. ನಾವು ಹುಟ್ಟು ಬರ್ಬೇಕಾಗಿರೋದು ಅವ್ರೆ, ಇಲ್ಲೇ ಹುಟ್ಟಬೇಕು, ಹೀಗೆ ಹುಟ್ಟಬೇಕು ಅನ್ನೋದೆಲ್ಲ ಅವ್ರೆ. ಇದೆಲ್ಲ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ತಾನೆ, ಇದೆಲ್ಲ ನಮ್ ಸ್ಪಷ್ಟವಾಗಿದೆ, ನಮ್ಗೇನು ಡೌಟ್ ಇಲ್ಲ. ನಾವೇನೋ ಆಕಸ್ಮಿಕವಾಗಿ ಎಲ್ಲೋ ಹುಟ್ಟು ಬರ್ಬೇಕಂತ ಇಲ್ಲ. ನಮ್ಮನ್ನೇ ದೇವರೇ ನಮ್ಮನ್ನ ಇಲ್ಲಿ ಹುಟ್ಟಿಸಿರೋದು, ಇದೇ ಪ್ಲೇಸ್, ಇದೇ ಊರಲ್ಲಿ, ಇದೇ ಸ್ಥಳದಲ್ಲಿ ಹುಟ್ಟಬೇಕಂದ್ಬಿಟ್ಟು ದೇವರ ಪ್ಲಾನ್ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಯಾವಾಗ ಗೊತ್ತಾಯ್ತು? ದೇವ್ರು ನಮ್ಮನ್ನ ಆಯ್ಕೆ ಮಾಡ್ಬೇಕಾದ್ರೆ, ಜಗತ್ತುತ್ಪತ್ತಿಗೆ ಮೊದಲೇ ನಿಮ್ಮನ್ನ ಆಯ್ಕೆ ಮಾಡಿದೀನಿ ಅಂತ ಹೇಳ್ಬೇಕಾದ್ರೆ, ಜಗತ್ತುತ್ಪತ್ತಿ ಮೊದಲೇ ಈ ಪ್ಲೇಸ್ ಅಲ್ಲಿ ಈ ಮಗು ಹುಟ್ಟು ಬರುತ್ತೆ, ಇದು ನನ್ನ ಹತ್ರ ಒಡಂಬಡಿಕೆ ಮಾಡ್ಕೊಂಡು ಇವರು ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆದು ಓಟವನ್ನು ಮುಗಿಸಿ ನನ್ನ ಮಕ್ಕಳಾಗಿ ಮಾರ್ಪಾಡ್ತಾರೆ ಅಂದ್ಬಿಟ್ಟು ಜಗತ್ತುತ್ಪತ್ತಿ ಮೊದಲೇ ದೇವರ ಪ್ಲಾನ್ ಇತ್ತು ಅಂದ್ರೆ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಆ ಒಂದು ವಿಷಯವನ್ನ ನೆರವೇರಿಸುವಂತ ವಿಷಯ ದೇವ್ರಿಗೆ ಗೊತ್ತಿದೆ. ಹೌದು, ದೇವ್ರಿಗೆ ಗೊತ್ತಿದೆ ಅನ್ನೋಂಥ ವಿಷಯ ನಮಗೂ ಗೊತ್ತು. ಆದ್ರೆ ನಾನೇ ಆ ಒಂದು ಕ್ರಿಸ್ತನ ಸಭೆಯಾಗಿ ಮಾರ್ಪಡೋದಕ್ಕೆ ಕರೆಯಲ್ಪಟ್ಟರು ಅಂದ್ಬಿಟ್ಟು ಹೇಗಪ್ಪ ಗೊತ್ತಾಗುತ್ತಂದ್ರೆ, ಅದು ನನ್ನ ಲೈಫಲ್ಲಿ ಪ್ರೂವ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ನಾನು ನಿರೂಪಿಸ್ಬೇಕು, ಹೌದು ನಾನೇಪ್ಪ. ನೋಡಿ, ಅದಕ್ಕೆ ಆಧಾರ ಏನಪ್ಪಾ ಅಂದ್ರೆ ನಾನು ತೋರಿಸ್ತೀನಿ ನನ್ನ ಬಗ್ಗೆ. ಹೇಗ್ ತೋರಿಸ್ತೀನಿ? ಕ್ರಿಸ್ತನೊಂದಿಗೆ ನಾನು ಶಿಲುಬೆ ಹಾಕಿಸ್ಕೊಂಡು ಬರ್ತೀನಿ, ಆತನ ರೀತಿಯಲ್ಲಿ ಆತನ ಸಾಯ್ತೀನಿ. ಅದೇ ಪ್ರೂಫ್. ನನ್ನನ್ನ ದೇವರು ಆಯ್ಕೆ ಮಾಡಿದ್ರೆ ಅನ್ನೋದಕ್ಕೆ ಆ ಒಂದು ಪ್ರೂಫ್ ನ, ಎವಿಡೆನ್ಸ್ ನ ನಾವು ನಿರೂಪಿಸಿ ತೋರಿಸ್ಬೇಕು. ಕರೆಕ್ಟಾ? ಕ್ರಿಸ್ತನಿಗೋಸ್ಕರ ಜೀವಿಸ್ಬೇಕು. ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾನೆ ಅಂತ ಹೇಳ್ಬೇಕಾದ್ರೆ, ಕ್ರಿಸ್ತನ ಮಾತುಗಳ ಅನುಗುಣವಾಗಿ ನಮ್ಮ ಜೀವನ ರೂಪಿಸಲ್ಪಡ್ಬೇಕು. ಆತನ ಹೆಜ್ಜೆ ಜಡೆಯಲ್ಲಿ ನಡೆಯೋದಕ್ಕೆ ತುಂಬಾ ಜಾಗರೂಕತೆಯನ್ನು ವಹಿಸ್ಬೇಕು. ಕ್ರಿಸ್ತಲಪ್ರೀತಿಯ ಸಹೋದರರೇ, ಆದ್ರೆ ಈ ವಿಷಯದಲ್ಲಿ ಒಂದು ಮುಖ್ಯವಾದಂತ ಭಾಗವನ್ನು ಅರ್ಥ ಮಾಡ್ಕೊಳ್ರಿ. ಏನಪ್ಪಾ ಅಂದ್ರೆ, ಈ ಕ್ರಿಸ್ತನ ಸಾರೂಪ್ಯನ ಬೆಳೆಸ್ಕೊಳ್ಳಕ್ಕೆ ಕಾನ್ಸಂಟ್ರೇಷನ್ ಮಾಡಿದ್ರಿಂದ, ಯಾವಾಗ ಕಾನ್ಸಂಟ್ರೇಷನ್ ಮಾಡ್ತೀವೋ ಅವತ್ತಿಂದ ಪ್ರತಿಯೊಬ್ಬ ಸಹೋದರಿಗೂ 10 ವರ್ಷ ಫಿಕ್ಸಡ್, 20 ವರ್ಷ ಫಿಕ್ಸಡ್, 40 ವರ್ಷ ಫಿಕ್ಸಡ್ ಅಂತ ಎಲ್ಲೂ ಕೊಡಲ್ಪಡಲಿಲ್ಲ. ಬದಲಾಗಿ ಅವರವರ ಗುಣಗಳ ಅಭಿವೃದ್ಧಿ, ಅವರವರ ವೈರಾಗ್ಯ, ಅವರವರ ಆಸಕ್ತಿಯ ಮೇರೆಗೆ ಏನಾಗುತ್ತೆ, ಅದರ ಒಂದು ಬೆಳವಣಿಗೆ ಕೂಡ ಇರುತ್ತೆ ಅಂತ ನಮ್ಗೆ ಗೊತ್ತು. ಒಂದು ವೇಳೆ ಅದರಲ್ಲಿರುವಂತ ವೈರಾಗ್ಯ ಕಡಿಮೆ ಆಯ್ತು ಅಂದ್ರೆ ನಮಗಿರುವಂತ ಒಂದು ಸಾರೂಪ್ಯತೆ ಬೆಳವಿಗೆ ವಿಷಯಗಳು ಕೂಡ ಕುಡಿತವಾಗ್ಬೋದು. ಒಂದು ವೇಳೆ ಅದರಲ್ಲಿರುವಂತ ಆಸಕ್ತಿ ಕಡಿಮೆ ಆಯ್ತು ಅಂದ್ರೆ, ನಾವು ಅದಕ್ಕೆ ಜಾಸ್ತಿ ಗಮನ ಕೊಡದೆ, ಪ್ರಾಮುಖ್ಯತೆ ಕೊಡದೆ, ಎಚ್ಚರಿಕೆಯಿಂದ ಕೆಲಸ ಮಾಡದೇ ಇದ್ರೆ, ಆ ಒಂದು ಸಮಯ ನಿಗದಿ ಮಾಡಿರುವಂತ ಸಮಯ ಕೂಡ ಏನಾಗ್ಬೋದು, ಎಕ್ಸ್ಟೆನ್ಷನ್ ಆಗ್ಬೋದು. ನಾನು 10-20 ವರ್ಷದಲ್ಲಿ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳಿಬೇಕಾಗಿರೋನು ಆಗದೆ ಹೋಗಿ 30-40 ವರ್ಷ ಆಗ್ಬೋದು. ಆ ದೇವರು ನಿಮಿತ್ತ ಮಾಡಿರುವಂತ ಟೈಮಲ್ಲಿ ಅದನ್ನ ಬೆಳೆಸ್ಕೊಳಕ್ ಆಗದೆ ಇರ್ಬೋದು. ಒಂದಿನ ಯಾವ ಸನ್ನಿವೇಶ ಬರುತ್ತೆ ಅಂದ್ರೆ, ದೇವ್ರು ನಮಗೋಸ್ಕರ ಕ್ರಿಸ್ತನ ಸಾರೂಪ್ಯ ಬೆಳೆಸ್ಕೊಳಪ್ಪ, ತಗೋ ನಿನ್ ಕೈಯಲ್ಲಿ ಆಗ್ಲಿಲ್ಲ, ಕೃಪೆ ಕೊಡ್ತೀನಿ, ಪರವಾಗಿಲ್ಲ, 100 ವರ್ಷ ಇರು ಭೂಮಿಯಲ್ಲಿ, 100 ವರ್ಷದೊಳಗೆ ಬೆಳೆಸ್ಕೊಳ್ಳೋ ಯಾರಿಗೂ ಟೈಮ್ ಇಲ್ಲ ಅಲ್ವಾ? ನಮ್ಗೆ ಲಿಮಿಟೆಡ್ ಟೈಮ್ ಇದೆ. ಆ ಲಿಮಿಟೆಡ್ ಟೈಮ್ ಬೇಕಾಗಿರುವಂತ ಸತ್ಯವನ್ನ, ದೇವರ ಆತ್ಮವನ್ನ, ಕೃಪೆಯನ್ನ ದೇವ್ರು ಕೊಡ್ತಾ ಇದ್ದಾರೆ. ಯಾಕೆ? ನಾನು ಕೊಡ್ತಾರಂತ ಕೃಪೆ, ಸತ್ಯವನ್ನ ಇಟ್ಕೊಂಡು ಈ ಸಮಯದೊಳಗೆ ನೀವು ಗುಣಗಳನ್ನ, ಕ್ರಿಸ್ತನ ಸಾರೂಪ್ಯ ಬೆಳೆಯಕ್ಕಾಗುತ್ತೆ. ಹಾಗೆ ಬೆಳೆಸ್ಕೊಳಕ್ಕಾಗಿಲ್ಲ ಅಂದ್ರೆ ಏನರ್ಥ? ನಿಮ್ಮಲ್ಲಿ ಕೊರತೆ ಇದೆ ಅಂತ ಅರ್ಥ. ದೇವ್ರು ಕೊಟ್ಟಿರೋಂತ ಸತ್ಯ ಕೆಲವೊಂದು ಟೈಮಲ್ಲಿ ನೋಡ್ರಿ, ನಮ್ಗೆ ಸತ್ಯ ತುಂಬಾ ಹೇರಳವಾಗಿ ಸಿಗ್ತಾ ಇದೆ. ದೇವರ ಕೃಪೆ ಕೂಡ ತುಂಬಾ ಹೆಚ್ಚಾಗಿರುತ್ತೆ, ಪವಿತ್ರಾತ್ಮ ನಡೆಸೋಕೆ ತುಂಬಾ ಹೆಚ್ಚಾಗಿರುತ್ತೆ. ಕಾರಣ ಏನಪ್ಪಾ ಅಂದ್ರೆ, ದೇವರ ಎದುರು ನೋಡುವಂತ ಸಮಯಗಳೊಳಗೆ ನಮ್ಮ ಗುಣಲಕ್ಷಣ ಬೆಳೆಸ್ಕೊಬೇಕು. ಬಟ್ ನಾವ್ ಅದನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರೆ, ಎಕ್ಸ್ಟೆಂಡ್ ಅಂದ್ರೆ ಆ ಒಂದು ಸಮಯಕ್ಕೆ ತಕ್ಕ ಹಾಗೆ ನಮ್ಮ ಗುಣಗಳನ್ನ ಬೆಳೆಸ್ಕೊಂಡಿಲ್ಲ, ಕ್ರಿಸ್ತನ ಸಾರೂಪ್ಯವನ್ನು ಹೊಂದ್ಕೊಂಡಿಲ್ಲ, ಕ್ರಿಸ್ತನ ನಮ್ಮಲ್ಲಿ ಜೀವಿಸಕ್ಕೆ ಅವಕಾಶನ ಕೊಡ್ಲಿಲ್ಲ ಅಂದ್ಮೇಲೆ ಆ ಗುಣಗಳನ್ನ ಬೆಳೆಸೋದು ಕೂಡ ಕಡಿಮೆ ಆಗ್ಬೋದು. ಕಾಲಾಂತರದಲ್ಲಿ ಆ ಸಭೆಯ ಅವಕಾಶವನ್ನು ಕೂಡ ನಾವೇನ್ ಮಾಡ್ಬೋದು, ಮಿಸ್ ಮಾಡ್ಕೊಳ್ಳಕ್ಕೆ ತುಂಬಾ ಸಾಧ್ಯತೆ ಇದೆ. ಹಾಗೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಮ್ಮೆಲ್ಲರಿಗೂ ಇರುವಂತ ಒಂದೇ ಒಂದು ದಾರಿ ಮಾರ್ಗ ಏನಪ್ಪಾ ಅಂದ್ರೆ, ಇದರ ವೇಗವನ್ನ ಹೆಚ್ಚಿಸ್ಬೇಕು. ನಾವು ಏನ್ ವೇಗವನ್ನ ಹೆಚ್ಚಿಸ್ಬೇಕು? ಪ್ರತಿದಿನ ಕ್ರಿಸ್ತನ ಸಾರೂಪ್ಯದಲ್ಲಿ ಬೆಳೆಯುವಂತ ವೇಗವನ್ನ ಹೆಚ್ಚಿಸ್ಬೇಕು. ವೇಗವನ್ನ ಹೆಚ್ಚಿಸ್ಬೇಕಂತ ನೀವ್ ಹೇಳ್ತಾ ಇದೀರಾ ಬ್ರದರ್, ಬಟ್ ಬೈಬಲ್ ಏನ್ ಹೇಳ್ತಾ ಇದೆ? ಹೋದ್ರಿ ಇಬ್ರಿಯದವರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ ಹೋದ್ರಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ಓಕೆ, ನೋಡಿ, ಇಲ್ಲಿ ಸ್ಥಿರಚಿತ್ತ ಅಂತ ಬಂತು. ಕೆಲವೊಂದು ವಾಕ್ಯಗಳೇನಿದೆ ಅಂದ್ರೆ, ನಿಧಾನವಾಗಿ ನೀವು ಶಾಂತದಿಂದ ಓಡ್ರಿ ಅಲ್ವಾ, ಪೊರ್ಮೆಯಾಗ ಓಡು ಅಂತ ತಮಿಳ್ ಬರ್ತೀವಿ. ಅಂದ್ರೆ ಓಡ್ರಿ, ನಿಧಾನಕ್ಕೆ ಓಡ್ರಿ, ಅರ್ಜೆಂಟ್ ಬೇಡ ಅಂತ. ಏನಪ್ಪಾ ಇದ್ರ ಅರ್ಥ ಅಂದ್ರೆ, ಸ್ಲೋ ಆಗಿ ಹೋಗ್ರಿ ಅಂತ ಅರ್ಥ ಅಲ್ಲ. ಬಟ್ ಏನಾಗಿರ್ಬೇಕು?
ದೇವ್ರ ಮಕ್ಳು, ನಾವು ಪ್ರತಿ ದಿನ ಒಂದು ಸ್ಪೀಡ್ ನ ಜಾಸ್ತಿ ಮಾಡ್ಕೊಬೇಕು. ಕ್ರಿಸ್ತನ ಗುಣಗಳ ಬೆಳೆಸಿದ ಸ್ಪೀಡ್ ನ ಜಾಸ್ತಿ ಮಾಡ್ಬೇಕು. ಈ ಸ್ಪೀಡ್ ನ ಜಾಸ್ತಿ ಮಾಡಕ್ಕೆ ನಮಗೆ ಬಲವಾಗಿರೋದು ಯಾವುದು? ಯಾವುದು ನಮ್ಮ ಸ್ಪೀಡ್ ನ ಜಾಸ್ತಿ ಮಾಡುತ್ತೆ? ಯಾವ್ದು ಮಾಡ್ಬಹುದು? ನಮ್ಮ ಆಸಕ್ತಿನೂ ಒಂದೊಂದ್ಸರಿ ಸ್ಪೀಡ್ ಮಾಡಿ. ನಮ್ಮ ಆಸಕ್ತಿ. ಓಕೆ, ಬೇರೆ? ಇವಾಗ ನೋಡ್ರಿ, ನಾನೊಂದು ವಿಷಯ ಹೇಳ್ತೀನಿ, ಅರ್ಥ ಮಾಡ್ಕೊಳ್ರಿ. ಕರೆಕ್ಟ್ ಹೇಳ್ತೇನೆ, ನೀವು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್. ಆಸಕ್ತಿ ಅನ್ನೋದು ಎಕ್ಸಾಕ್ಟ್ಲಿ ರೈಟ್. ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಡ. ನೋಡ್ರಿ, ಇವತ್ತು ನಿಮ್ಗೆ ಒಂದು ವಸ್ತು, ನಿಮ್ಗೆ ತುಂಬಾ ಇಷ್ಟವಾಗಿರುವಂತ ವಸ್ತು ಎಲ್ಲೋ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ ಅಲ್ವಾ? ಆ ವಸ್ತುನ ಏನ್ ಮಾಡಿದ್ರೆ ಮಾರಾಟಕ್ಕೆ ಇಟ್ಟಿದ್ದಾರೆ. ಆ ವಸ್ತು ಇವತ್ತು ಬಿಟ್ರೆ ನಾಳೆ ಸಿಗಲ್ಲ. ನಿಮ್ಗೆ ತುಂಬಾನೇ ಇಷ್ಟ, ಅದು ಬೇಕೇ ಬೇಕು ಅಲ್ವಾ? ಈಗ ಇನ್ನು ಒಂದು ಗಂಟೆ ಒಳಗೆ ನೀವು ಹೋಗದೆ ಹೋದ್ರೆ ಆ ವಸ್ತು ನಿಮ್ಗೆ ಸಿಗಲ್ಲ. ನೀವೇನ್ ಮಾಡ್ತೀರಾ? ನಿಮ್ಮ ವೆಹಿಕಲ್ ನ ತಗೊಂಡು, ಗಾಡಿನ ತಗೊಂಡು ಯಾವ್ದ್ರಲ್ಲಿ ಹೋಗ್ತೀರಾ? ನಿಮ್ಗಿರೋಂಥ ಸಮಯ 1 ಅವರ್ ಅಲ್ವಾ? ನೀವು 1 ಅವರಲ್ಲಿ ಅಲ್ಲಿ ತಲುಪಬೇಕು. ಆದ್ರೆ ನೀವೊಂದು 20 ಕಿಲೋಮೀಟರ್ ದೂರದಲ್ಲಿ ಇದ್ದೀರಾ, ಟ್ರಾಫಿಕ್ ಎಲ್ಲ ಇದೆ. ಸೊ ನೀವ್ ಹೆಂಗ್ ಹೋಗ್ತೀರಾ? ನಿಧಾನಕ್ಕೆ ಹೋಗ್ತೀರಾ, ತುಂಬಾ ಸ್ಪೀಡ್ ಆಗಿ ಹೋಗ್ತೀರಾ? ಸ್ಪೀಡ್ ಆಗಿ ಹೌದು. ಯಾಕೆ? ಅದನ್ನ ಪಡ್ಕೋಬೇಕು, ತಗೋಬೇಕು. ನಿಧಾನಕ್ಕೆ ಹೋದ್ರೆ ಏನಾಗುತ್ತೆ? ಅದು ಒಂದ್ ವೇಳೆ ಇಲ್ದೆ ಹೋಗ್ಬೋದು, ಕರೆಕ್ಟಾ? ಸೊ ಈ ಅವಕಾಶನ ಕಳ್ಕೊಂಡ್ರೆ ಪರವಾಗಿಲ್ಲ ಬಿಡಪ್ಪ, ಆಯ್ತಪ್ಪ, ಅದಿಲ್ಲ ಅಂದ್ರೆ ಮತ್ತೆ ತಗೊಳ್ತೀನಿ ಅಂದ್ರೆ ಅದ್ ಬೇರೆ ವಿಷಯ. ಬಟ್ ಅದ್ ಬಿಟ್ರೆ ಯಾವಾಗ್ಲೂ ಸಿಗಲ್ಲ ಅಂದ್ರೆ ಏನ್ ಹೋಗ್ತೀನಿ ನಾನು? ಅದ್ರ ಮೇಲೆ ಅಷ್ಟು ವೇಗವಾಗಿ ಹೋಗ್ತೀನಿ ಅಂದ್ರೆ ನನಗೆ ಅದ್ರ ಮೇಲೆ ಇರುವಂತ ಇಷ್ಟ, ನನಗೆ ಅದ್ರ ಮೇಲೆ ಇರುವಂತ ಪ್ರೀತಿ. ಸೊ ನಾನು ಅದ್ರಲ್ಲಿ ತುಂಬಾ ಇಷ್ಟಪಟ್ಟಿದ್ದೀನಿ, ನನಗೆ ಬೇಕೇ ಬೇಕು. ಅದರಿಂದ ಎಷ್ಟೇ ಕಷ್ಟವಾದ್ರೂ ಅದನ್ನ ಪಡ್ಕೊಳ್ತೀನಿ ಅಂತ. ನಮ್ಮ ವೇಗವನ್ನು ಹೆಚ್ಚಿಸೋದೇನಪ್ಪಾ ಅಂದ್ರೆ ಕ್ರಿಸ್ತನ ಮೇಲೆ ನಾವಿಟ್ಟಿರುವಂತ ಪ್ರೀತಿ. ಆ ಪ್ರೀತಿ ನಮ್ಮ ವೇಗವನ್ನ ಹೆಚ್ಚಿಸುತ್ತೆ. ಆ ಪ್ರೀತಿ ಕಡಿಮೆ ಆಯ್ತು ಅಂದ್ರೆ ನಾವು ತಣ್ಣಗಾಗ್ಬಿಡ್ತೀವಿ. ಆ ಪ್ರೀತಿ ಕಡಿಮೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಬೇರೆ ಯಾವ್ದ ಮೇಲೆ ನಾವು ಪ್ರೀತಿ ಇರ್ತೀವಿ ಅಷ್ಟೇ, ಇನ್ನೇನು ಇಲ್ಲ. ಬೇರೆ ಯಾವ್ದ ಮೇಲೆ ಜಾಸ್ತಿ ಪ್ರೀತಿ ಇರೋದ್ರಿಂದ ಇದ್ರ ಮೇಲೆ ಪ್ರೀತಿ ಇರಲ್ಲ. ಅವಾಗ ಏನಾಗ್ತಿವಿ? ಆಟೋಮೆಟಿಕ್ ನಮ್ಮ ಗಾಡಿ ಸ್ಲೋ ಆಗ್ಬಿಡುತ್ತೆ. ಆಯ್ತು ಬಿಡಪ್ಪ, ಪರವಾಗಿಲ್ಲ, ರೈಟ್ ಅಲ್ವಾ? ನೋಡ್ರಿ, ಈಗ ಯಾವ ವಸ್ತು ತಗೊಳಕ್ ಹೋಗ್ತಿರುವವರು ಆ ವಸ್ತು ತಗೊಳ್ಳೋ ಹೋಗೋ ದಾರಿಯಲ್ಲಿ ಎಲ್ಲೋ ಒಂದು ಹೋಟ್ಲ್ ನೋಡ್ತೀರಾ. ಆ ಹೋಟ್ಲಲ್ಲಿ ನಿಮ್ಗೆ ಇಷ್ಟವಾದಂತ ಒಂದು ಆಹಾರ ಇದೆ. ಅವಾಗ ನಿಮ್ಗೆ ಆ ವಸ್ತುಗಿಂತ ಈ ಆಹಾರ ಜಾಸ್ತಿ ಇಷ್ಟ ಆಗ್ಬಿಡ್ತು ಅಂದ್ರೆ ಏನ್ ಮಾಡ್ತೀರಾ? ಗಾಡಿಯಲ್ಲೇ ನಿಲ್ಲಿಸ್ತೀರಾ, ಹೋಟ್ಲ್ಗೆ ಹೋಗಿ ಊಟ ಮಾಡ್ತೀರಾ. ಯಾಕೆಂದ್ರೆ ನಿಮ್ಗೆ ಆ ವಸ್ತುಗಿಂತ ಜಾಸ್ತಿ ಆ ಊಟ ತುಂಬಾ ಇಷ್ಟ. ಹಾಗೆ ನಾವು ಕ್ರಿಸ್ತನ ಮೇಲೆ ಅಂತ ಪ್ರೀತಿ ನಮ್ಮ ವೇಗವನ್ನ ಹೆಚ್ಚಿಸ್ಬೇಕಾದ್ರೆ ನಮ್ಮ ವೇಗವನ್ನ ಡೌನ್ ಮಾಡೋದು ಯಾವುದು? ನಮ್ಮ ವೇಗವನ್ನ ಡೌನ್ ಮಾಡೋದು ಬೇರೆ ಯಾವ್ದ ಮೇಲೆ ನಮ್ಮ ಪ್ರೀತಿ ತಿರುಗೋದೆ, ನಮ್ಮ ಆಸಕ್ತಿ ಬೇರೆಯವ್ರ ಮೇಲೆ ಹೋಗೋದಿಕ್ಕೆ ಅಲ್ವಾ? ಈಗ ಆಸಕ್ತಿ ಅನ್ನೋದು ಒಂದು ಒಳ್ಳೆ ಪದ, ಕರೆಕ್ಟ್. ಆದ್ರೆ ಇಲ್ಲಿ ಇನ್ನು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ನಾನು ಪ್ರೀತಿ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಅದು ನನಗೆ ಬೇಕು ಅನ್ನೋಂತ ಒಂದು ಆಸೆ, ಅಭಿಲಾಷೆ ಇದೆಯಲ್ಲ, ಕ್ರಿಸ್ತ ನನಗೆ ಬೇಕು, ಕ್ರಿಸ್ತನ ಜೊತೆಗೆ ನಾನು ಇರಬೇಕು ಅಂತ ಆಸೆ ಎಷ್ಟ್ರ ಮಟ್ಟಿಗೆ ನನ್ನಲ್ಲಿ ಹೆಚ್ಚಾಗಿರುತ್ತೋ ಅಷ್ಟ್ರ ಮಟ್ಟಿಗೆ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಗಾಡಿ, ನನ್ನ ಕಾಲು ವೇಗವಾಗಿ ತುಳಿಬಹುದು, ನನ್ನ ಎಕ್ಸಿಲೇಟರ್ ರೈಸ್ ಮಾಡ್ಬೋದು, ಏನ್ ಬೇಕಾದ್ರೆ ಆಗ್ಬೋದು. ಆ ವಸ್ತು ತಗೊಳಕ್ಕೆ ಸ್ಪೀಡ್ ಆಗಿ ಹೋಗ್ಬೋದು. ಇನ್ ಬೇರೆ ಯಾರ ಗಾಡಿ ಓಡಿಸ್ಕೊಂಡು ಹೋದ್ರೆ ಏನ್ ಮಾಡ್ಬೋದು? ಬೇಗ ಹೋಗಪ್ಪ, ಟೈಮ್ ಆಯ್ತು, ಟೈಮ್ ಬೇಗ ಓಡು ಅಂತ ಹೇಳ್ಬೋದು. ಇದೆಲ್ಲ ಯಾವಾಗ ನಡೆಯುತ್ತೆ ಅಂದ್ರೆ ಆ ವಸ್ತು ಮೇಲೆ ಇಟ್ಟಿರುವಂತ ಪ್ರೀತಿ. Wait. We'll wait about these things, about this. ಹಾಗಾಗಿ Silence. Move that side all together. ಓಕೆ, ಸರಿ, ಕ್ಷಮಿಸಿ. ಸರಿ, ಗೆಸ್ತಲ್ಲಿ ಬಿದ್ದೆ ಸರ್, ಸರಿ ಇದೆ. ನಿಮ್ದು ಮೀಟ್ ಮಾಡ್ಕೊತೀರಾ? Wait, brother. ಸರಿ. ಹಾಗಾಗಿ ಕ್ರಿಸ್ತನ ಪ್ರೀತಿ ಸರಸರೇ, ಈ ವಿಷಯಗಳನ್ನ ನಾವೇನ್ ಮಾಡೋಣ, ನೆನಪಲ್ಲಿ ಇಟ್ಕೊಳ್ಳೋಣ. ಇದನ್ನು ಕೂಡ ನಾವು ಮೊದಲೇ ಒಂದ್ಸರಿ ಓದ್ಬಿಟ್ಟಿದೀವಿ. ವಾಕ್ಯನ ಒಂದ್ಸರಿ ಓದ್ಬಿಡ್ರಿ. ರೋಮಪುರದವರಿಗೆ 6ನೇ ಅಧ್ಯಾಯ 6ನೇ ವಾಕ್ಯ. ನಾವು ಇನ್ನೂ ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಅಲ್ವಾ? ನೋಡಿ, ಏನಾಯ್ತು ಅಂದ್ರೆ ನಾವು ನಮ್ಮ ಕ್ರಿಸ್ತನ ಮೇಲೆ ನಮ್ಗಿರುವಂತ ಪ್ರೀತಿ ಏನಪ್ಪಾ ಅಂದ್ರೆ, ಕ್ರಿಸ್ತನ ಜೊತೆಗಿರ್ಬೇಕಂತ ಪ್ರೀತಿ ನಮ್ಮನ್ನ ಕ್ರಿಸ್ತನ ಹಾಗೆ ಸಾಯುವಂತ ಅಂದ್ರೆ ಶಿಲುಬೆ ಮರಣವನ್ನು ಹೊಂದೋದಕ್ಕೂ ನಮ್ಗೆ ಏನಾಗುತ್ತೆ?
ಆಸಕ್ತಿ ಇರುತ್ತೆ. ಯಾವ ಆಸಕ್ತಿ, ಯಾವ ಒಂದು ಪ್ರೀತಿ ಇದೆ ನಮ್ಗೆ ಅಂದ್ರೆ ಕ್ರಿಸ್ತನ ಜೊತೆಗೆ ಇರ್ಬೇಕಂತ ಪ್ರೀತಿ. ಆ ಪ್ರೀತಿನ ನಾನು ಆತನ ಒಂದು ಜೊತೆಗಿರುವಂತಹ ಸಂತೋಷಕ್ಕೋಸ್ಕರ, ಆ ಪ್ರೀತಿಗೋಸ್ಕರ, ಆತನ ಮೇಲೆ ಇಟ್ಟಿರುವಂತ ಪ್ರೀತಿಗೋಸ್ಕರ ನಾವೇನ್ ಮಾಡ್ತೀವಿ, ಇಲ್ಲಿರುವಂತ ಕಷ್ಟಗಳನ್ನ ಸಹಿಸ್ಕೊಳ್ಳಕ್ಕೆ ರೆಡಿ ಆಗಿರ್ತೀವಿ. ಓಕೆನಾ? 6ನೇ ಅಧ್ಯಾಯ 14ನೇ ವಾಕ್ಯ, ರೋಮಪುರದವರಿಗೆ 6ನೇ ಅಧ್ಯಾಯ 14ನೇ ವಾಕ್ಯ. ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ನೋಡ್ರಿ, ಈ ಪಾಯಿಂಟ್ ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇದನ್ನ ನಾವು ಸ್ಟಡಿ ಮಾಡಿ ಮುಗ್ಸೋಣ. ಏನಪ್ಪಾ ಅಂದ್ರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಯಾಕೆಂದ್ರೆ ನಿಮ್ಮ ಮೇಲೆ ಯಾಕೆಂದ್ರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು, ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಸರಿ, ಈಗ ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ರೆ ಏನಾಗುತ್ತೆ? ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ರೆ ನಾನ್ ಪಾಪ ಮಾಡಿದ್ರೆ, ನೋಡಿ ಈಗ ಸುಳ್ಳೇಲ್ಬಾರ್ದು, ಕದಿಬಾರ್ದು ಅಂದ್ಬಿಟ್ಟು ದೇವರ ನೀತಿ ನಿಯಮಗಳಿದೆ. ನಾನು ಪಾಪ ಮಾಡಿದ್ರೆ ಆ ಪಾಪ ಏನ್ ಮಾಡುತ್ತೆ? ನನ್ನ ಪಾಪ ಮಾಡ್ಬಿಟ್ಟಿದ್ಯಾ, ನೀನು ದೇವರ ದೃಷ್ಟಿ ದ್ರೋಹಿ ಆಗಿದ್ಯಾ ಅಲ್ವಾ? ಕೆಲವೊಂದ್ ಟೈಮಲ್ಲಿ ಏನಾಗುತ್ತೆ, ನನ್ನ ಶರೀರದ ಬಲಹೀನತೆಯಿಂದ ನಾನು ಮಾಡಬಾರ್ದಂತ ಇರುವಂತ ವಿಷಯ ಏನಾಗುತ್ತೆ, ಮಾಡ್ಬಿಟ್ರೆ ಅದು ನನ್ನ ಯಾವ ರೀತಿ ತಂದ್ಬಿಡುತ್ತಂದ್ರೆ, ನಾನು ದೇವರ ದೃಷ್ಟಿಯಲ್ಲಿ ಯೋಗ್ಯನಲ್ವಂತ ಒಂದು ಭಾವನೆಯನ್ನು ತಂದ್ಬಿಡುತ್ತೆ. ಆದ್ರೆ ಆ ಭಾವನೆ ನಾನು ಏನ್ ಮಾಡುತ್ತೆ, ಇನ್ನು ಕೂಡ ಪಾಪವನ್ನ ಮಾಡಕ್ಕೆ ಜಾಸ್ತಿ ಆಗುತ್ತೆ. ಈಗ ನೋಡಿದ್ರೆ ಎಲ್ಲಾದ್ರೂ ನೀವು ಒಂದು ವಿಷಯ ಗಮನಿಸಿರ್ಬೋದು, ಕೆಲವ್ರು ಏನ್ ಮಾಡ್ತಾರೆ ಅಂತ ಕುಡಿಯಲ್ಲ ಅಂತ ಡಿಸೈನ್ ಮಾಡ್ತಾರೆ, ಆಮೇಲೆ ಒಂದ್ಸರಿ ಕುಡಿದ್ಬಿಡ್ತಾರೆ. ಕುಡಿದ್ಬಿಟ್ರೆ ಏನ್ ಮಾಡ್ಬಿಡ್ತಾರೆ, ಅಯ್ಯೋ ನಾನು ಕುಡಿಯಲ್ಲ ಅಂತ ಡಿಸೈನ್ ಮಾಡಿದೆ, ಕುಡಿದ್ಬಿಟ್ಟೆ, ಇನ್ನೇನ್ ಬಿಡು, ಇನ್ನೇನು ಕುಡಿದ್ಬಿಟ್ಟ ಮೇಲೆ ಇನ್ನೇನಿದೆ, ಆಯ್ತು ಕುಡಿತೀನಿ ಬಿಡು, ಕಂಪ್ಲೀಟ್ ಆಗಿ ಕುಡಿಯಕ್ಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ? ಕೆಲವೊಂದ್ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಪಾಪ ಕೃತ್ಯಗಳು ಹಿಂಗೆ, ಪಾಪ ಮಾಡಿದ್ಮೇಲೆ ನಾನ್ ಪಾಪಿ, ಇನ್ನೇನು ಇಲ್ಲ, ನಾನಷ್ಟೇ ಅಂತ ತಿಳ್ಕೊಂಡ್ಬಿಟ್ಟು ಹೊರಟೋಗ್ಬಿಡೋದು, ಕಂಪ್ಲೀಟ್ ಅದ್ರಲ್ಲೇ ಅದಕ್ಕೆ ದಾಸತ್ವ ಆಗ್ಬಿಡುತ್ತೆ, ಅದು ನಮ್ಮನ್ನ ಅಧಿಕಾರ ಮಾಡ್ಬಿಡುತ್ತೆ. ಆದ್ರೆ ನಾವು ಕೃಪೆಗೆ ಅಧೀನರಾಗಿದ್ದೀವಿ ಅಂದ್ರೆ ಏನಪ್ಪಾ ಅಂದ್ರೆ, ಆ ರೀತಿಯಾದ ಸನ್ನಿವೇಶ ಬಂದ್ರು ದೇವರ ಸನ್ನಿಧಿಗೆ ಬಾ, ಅದನ್ನ ನಿನ್ ಮೇಲೆ ಅಧಿಕಾರ ಮಾಡೋದಕ್ಕೆ ಅವಕಾಶ ಕೊಡ್ಬೇಡ ಅಲ್ವಾ? ದೇವ್ರ ಏನ್ ಮಾಡ್ತಾರೆ, ಆ ಕೃಪೆಯಿಂದ ನಮ್ಮನ್ನ ಕ್ಷಮಿಸ್ತಾರೆ. ದೇವ್ರ ಮಕ್ಳು ಒಂದು ವಿಷಯನ ಅರ್ಥ ಮಾಡ್ಕೊಬೇಕು, ಓಕೆ ಸಿಸ್ಟರ್, ಬ್ರದರ್ ಸಿಸ್ಟರ್ ದಯವಿಟ್ಟು ಮೀಟ್ ಮಾಡ್ಕೊಳ್ರಿ. ನೀವೇ ಮಾಡ್ಬಿಡಿ ಅಂತ ಗೊತ್ತಿಲ್ಲ, ಅದು ನಂದು ಈ ಟ್ಯಾಪ್ ಕೆಟ್ಟೋಗಿರೋದು, ನಾನು ಮಾಡ್ತೀನಿ. ಓಕೆ ಸರಿ, ಓಕೆ. ಕ್ರಿಸ್ತನ ಪ್ರೀತಿಯ ಸರಸ್ರಿ, ನೋಡ್ರಿ ಇಲ್ಲಿ ಆ ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ನನ್ನಲ್ಲಿ ಟಾಪಿಕ್ ಬಂದ್ಬಿಡುತ್ತೆ, ಅಲ್ಲಿ ಡಿಸ್ಟರ್ಬ್ ಆಗ್ಬಿಟ್ರೆ ಟಾಪಿಕ್ ಮರ್ತ ಹೋಗ್ಬಿಡ್ತೀನಿ ನಾನು. ಓಕೆ, ಯಾಕಂದ್ರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದು, ಯಾಕಂದ್ರೆ ನೀವು ಧರ್ಮಶಾಸ್ತ್ರಕ್ಕೆ ಕೃಪೆಗೆ ಅಧೀನರಾಗಿದ್ದೀರಿ ಅಷ್ಟೇ ಅಲ್ವಾ? ದೇವ್ರ ಮಕ್ಳು ಏನ್ ಮಾಡ್ಬೇಕಂದ್ರೆ ಆ ಕೃಪೆನ ನೆನೆಸ್ಕೊಂಡೆ, ನಾವು ಆ ರೀತಿ ಭಾವನೆನ ನನಗೆ ಅವಕಾಶ ಕೊಡ್ಬಾರ್ದು. ಒಂದ್ಸರಿ ನಾನು ತಪ್ಪು ಮಾಡಿದೆ, ಮತ್ತೆ ನಾನು ಯಾವ್ದೋ ಬೆಲೆ ಮಾಡ್ಬಿಟ್ರೆ ನಾನು ಇನ್ಮೇಲೆ ಪಾಪದಲ್ಲೇ ಇದ್ಬಿಡ್ತೀನಿ, ಪಾಪವನ್ನೇ ಅಧಿಕಾರ ನಡೆಸ್ಲಿ ಅಂತ ಭಾವನೆ ಬರ್ಬಾರ್ದು. ಅಲ್ಲಿಂದ ಈಚೆಗೆ ದೇವ್ರ ಮಕ್ಳು ಏನ್ ಮಾಡ್ಬೇಕು, ಕೃಪೆ ಇದೆ. ಈ ಕೃಪೆ ಏನಪ್ಪಾ ನಮ್ಮನ್ನ ಸೂಚಿಸ್ತಾ ಗೊತ್ತಾ? ಈ ಕೃಪೆನ ನೀವು ಯಾವಾಗ ಯೂಸ್ ಮಾಡ್ಕೊಳ್ತಿರೋ ಅಂದ್ರೆ, ಈ ಪಾಪವನ್ನ ಬಿಟ್ಟು ಬರೋದಕ್ಕೆ ಕೃಪೆನ ನೀವು ಯಾವಾಗ ಯೂಸ್ ಮಾಡ್ಕೊಳ್ತಿರೋ, ದೇವರ ಪ್ರೀತಿನ ಇನ್ನೂ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀರಾ, ಕ್ರಿಸ್ತನ ಪ್ರೀತಿನ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ತೀರಾ. ನೀವು ರಿಯಲೈಸ್ ಮಾಡಿ ನೋಡ್ರಿ, ಇದನ್ನ ನಿಮ್ಮ ಲೈಫಲ್ಲಿ ಅಪ್ಲಿಕೇಬಲ್ ಮಾಡಿ ನೋಡ್ರಿ. ಯಾವಾಗ ನಿಮ್ಮ ಲೈಫಲ್ಲಿ ನೀವು ಒಂದು ಮಿಸ್ಟೇಕ್ ಮಾಡಬಾರ್ದಂತ ಇರ್ತೀರಾ, ಆದ್ರೆ ಮಾಡ್ಬಿಟ್ಟಿದ್ದೀರಾ ಅಲ್ವಾ? ಫಾರ್ ಎಕ್ಸಾಂಪಲ್ ಏನ್ ಮಾಡಿದಿರಾ, ನೀವೆಲ್ಲೋ ರೋಡಲ್ಲಿ ಹೋಗ್ತಾ ಇದ್ದೀರಾ, ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಏನಾಯ್ತು, ಅಲ್ಲಿ ನಿಮ್ ಗಾಡಿ 2 ವೀಲರ್ ಎಲ್ಲ ಹೋಗ್ತಾ ಇದ್ದೀರಾ, ಒಂದು ಗಾಡಿಗೆ ಏನೋ ಟಚ್ ಆಗ್ಬಿಡ್ತು, ಗಾಡಿಯವರು ಇಳಿದ್ಬಿಟ್ರೆ ನಿಮ್ಗೆ, ಇಳಿದ್ಬಿಟ್ಟು ಏನ್ ಮಾಡಿದೆ, ಇಷ್ಟು ಮಾಡ್ಬಿಟ್ಟಿದ್ಯಾಪ್ಪ, ಟಚ್ ಮಾಡ್ಬಿಟ್ಟಿದ್ಯಾ, ದುಡ್ಡು ಕೊಡು, ಪೆನಾಲ್ಟಿ ಕಟ್ಟು ಅಂತ ಕೇಳ್ತಾರೆ. ನೀವ್ ಹೇಳ್ತೀರಾ ನನ್ನಲ್ಲಿ ದುಡ್ಡಿಲ್ಲ, ಬೈ ಮಿಸ್ಟೇಕ್ ಆಗಿ ಮಾಡಿದೆ, ಬೇಕಂತ ಮಾಡಿಲ್ಲ ಅಂದ್ಬಿಟ್ಟು ಅಲ್ವಾ? ಅವ್ರು ಆಯ್ತಪ್ಪ ಪರವಾಗಿಲ್ಲ ಬಿಡು, ಏನೂ ಆಗಲ್ಲ ಬಿಡು, ನೀವು ಹೊರಟೋಗ್ಬಿಡು, ನಾನು ಕ್ಷಮಿಸ್ಬಿಟ್ಟೆ ಬಿಡು ಅಂತ ಕಳ್ಸಿದ್ಮೇಲೆ ನಿಮ್ಗೆ ಏನಾಗುತ್ತೆ? ಆ ವ್ಯಕ್ತಿ ನೋಡಿದ್ರೆ ಏನನ್ಸುತ್ತೆ ನಿಮ್ಗೆ? ಸಂತೋಷ ಒಳ್ಳೆ ಆಗುತ್ತೆ. ಭಾವನೆ ಬರುತ್ತಾ? ಪ್ರೀತಿ ಒಳ್ಳೆ ಬರುತ್ತಾ? ಭಾವನೆ. ಎಂತ ಮನುಷ್ಯಪ್ಪ ಅವನು, ಎಂತ ವ್ಯಕ್ತಿ ಅಂತ ಮನ್ಸ್ಕೊಳ್ತೀರ ಮನೆಯಲ್ಲಿ. ಹಾಗೆ ಕ್ರಿಸ್ತನಲ್ಲಿ ನಾವು ಬರ್ಬೇಕಾದ್ರೆ ನಾವು ತಪ್ಪನ್ನ ರಿಯಲೈಸ್ ಮಾಡಿ, ದೇವ್ರೆ ಈ ತರ ಆಗ್ಬಿಡ್ತು, ತಪ್ಪಾಯ್ತು ಅಂತ ಹೇಳಿದಾಗ ದೇವ್ರು ನಮ್ನ ಕ್ಷಮಿಸ್ತಾರ. ಕೃಪೆನ ತೋರಿಸಿದಾಗ ಆ ಕೃಪೆ ಗುರುತೇನಪ್ಪ ಅಂದ್ರೆ, ದೇವ್ರು ನಮ್ಗೆ ಕ್ಷಮಿಸಿ ಮತ್ತೆ ಆತನ ಕ್ರಿಸ್ತನ ಸಾರ್ಗದಲ್ಲಿ ಮುಂದುವರಿಯಕ್ಕೆ ದೇವ್ರ ಅವಕಾಶವನ್ನ ಕೊಟ್ಟಾಗ ಅದು ದೇವರ ಮೇಲೆ ಪ್ರೀತಿನ ಇನ್ನೂ ಹೆಚ್ಚು ಮಾಡುತ್ತೆ ಅಲ್ವಾ? ಮತ್ತೆ ಪ್ರೀತಿ ಯಾವ ರೀತಿ ಹೆಚ್ಚು ಮಾಡುತ್ತಂದ್ರೆ, ಈ ರೀತಿ ಕೃಪೆನ ತೋರಿಸುವಂತ ದೇವ್ರ ವಿರುದ್ಧ ಮತ್ತೆ ನಾವು ಪಾಪ ಮಾಡೋದಕ್ಕೆ ಅಷ್ಟು ಏನಂತಾರ ಅದು, ಏನಂತಾರ ಇದಂತಾರಲ್ವಾ, ಏನ್ ಮಾತದು, ತುನಿಗರಂ ಅಂತ ಮಾತಾಡ್ತಾರೆ.
ಅಲ್ವಾ, ನಾನು ಮಾಡ್ಲೇಬೇಕು ಅಷ್ಟು ಧೈರ್ಯದಿಂದ ಪಾಪ ಮಾಡಕ್ಕೆ ನಾವು ಮುನ್ನುಗ್ಗಲ್ಲ. ಆ ಭಾವನೆ ದೇವ್ರ ಮಕ್ಳಿಗೆ ಬರೋದೇ ಇಲ್ಲ. ನಮ್ಮ ಮನಸ್ಸು ತುಂಬಾ ಕಷ್ಟವಾಗುತ್ತೆ, ದೇವ್ರ ವಿರುದ್ಧ ತಪ್ಪು ಮಾಡೋದಕ್ಕೆ ತುಂಬಾ ಕಷ್ಟವಾಗುತ್ತೆ. ಪಾಪಕ್ಕ ವಿರುದ್ಧವಾಗಿ ನಾವು ನಡ್ಕೊಳ್ಳಕ್ಕೆ ತುಂಬಾ ಮನಸ್ಸು ನೋವುತ್ತೆ ನಮ್ಗೆ. ದೇವ್ರ ವಿರುದ್ಧ ತಪ್ಪು ಮಾಡೋದ್ರೆ ಅಷ್ಟು ಸಂತೋಷ ನಮ್ ಕೈಲಿ ಮಾಡಕ್ ಆಗದೇ ಇಲ್ಲ. ಆ ಗುಣಗಳನ್ನ ಬೆಳೆಸ್ಕೊಳ್ತೀವಿ ಯಾವಾಗಂದ್ರೆ ಕೃಪೆನ ನೀತಿಯಾಗಿ ಕರೆಕ್ಟ್ ಆದ ವೇಲಿ ನಾವು ಯೂಸ್ ಮಾಡ್ಕೊಂಡಾಗ. ಅದೇ ಕೃಪೆನ ನಾವು ರಾಂಗ್ ವೇಲ್ ಯೂಸ್ ಮಾಡ್ಕೊಂಡಾಗ ಖಂಡಿತ ನಾವು ಕರ್ತನಾದ ಯೇಸು ಕ್ರಿಸ್ತನ ರಕ್ತವನ್ನ ಕಾಲಿನ ಕೆಳಗೆ ಹಾಕಿ ತುಳಿತೀವಿ. ಅಂತ ಒಂದು ಗುಣಗಳನ್ನ ದೇವ್ರ ಮಕ್ಕಳು ನಾವು ತೋರಿಸ್ಬಾರ್ದು. ಆಗಿರೋದ್ರಿಂದ ನಾವು ಒಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳೋಣ. ದೇವರ ಸನ್ನಿಧಿಗೆ ಬಂದಿದ್ವಿ, ಒಡಂಬಡಿಕೆ ಮಾಡ್ಕೊಂಡಿದೀವಿ, ನಾವು ಕ್ರಯಕ್ಕೆ ಕೊಲ್ಲಲ್ಪಟ್ಟಿದ್ದೀವಿ. ಹಾಗೆ ನಮ್ಮ ಪಾಪವನ್ನ ನಾಶ ಮಾಡ್ಬೇಕಾದ್ರೆ ನಮಗೆ ಕೊಟ್ಟಿರುವಂತ ಒಂದು ದೊಡ್ಡ ಒಂದು ಜವಾಬ್ದಾರಿ ಮಾತ್ರವಲ್ಲ, ಅದು ಕಡ್ಡಾಯವಾಗಿದೆ. ಮತ್ತೆ ಅದು ನಿಯಮಿತವಾದ ಸಮಯವನ್ನು ಕೂಡ ಒಳಗೊಂಡಿದೆ. ಅದಕ್ಕೋಸ್ಕರ ದೇವರ ಕೃಪೆ ಇದೆ, ದೇವರ ಪ್ರೀತಿ, ದೇವರ ಧರ್ಮ, ಇದು ದೇವರ ಪವಿತ್ರಾತ್ಮ ಸತ್ಯ ಎಲ್ಲ ಕೂಡ ಕೊಡಲ್ಪಡ್ತಾ ಇದೆ. ಆದ್ರೆ ಇದೆಲ್ಲ ಮಾಡ್ಬೇಕಾದ್ರೆ, ಇದನ್ನ ವೇಗವಾಗಿ ಹೆಚ್ಚಿಸ್ಬೇಕಾದ್ರೆ ಕ್ರಿಸ್ತನ ಮೇಲೆ ಇರುವಂತ ಪ್ರೀತಿನ ನಾವು ಹೆಚ್ಚು ಮಾಡಿದ್ರೆ ಮಾತ್ರ ನಮ್ಮ ಪಾಪವನ್ನ ನಾಶ ಮಾಡಿ ಕ್ರಿಸ್ತ ನಮ್ಮಲ್ಲಿ ಜೀವಿಸೋದಕ್ಕೆ ಸಾಧ್ಯತೆ ಇರುತ್ತೆ. ಓಕೆನಾ? ಹಾಗಾಗಿ ದೇವರು ಇವತ್ತಿನ ಒಂದು ಪಾಠವನ್ನು ಆಶೀರ್ವದಿಸಲಿ. ಹಾಗೆ ಕ್ರಿಸ್ತನ ಪ್ರೀತಿಯ ಸರಸರೇ, ಇವತ್ತು ನಿಮ್ಗೆ ಪಾಠದಲ್ಲಿ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾಗಿದ್ಯಾ? ಏನಾದ್ರು ವಿಷಯ ಮಾತಾಡ್ಬೇಕಾಗಿದ್ಯಾ? ಏನಾದ್ರು ಡೌಟ್ಸ್ ಇದೆಯಾ? ಇಲ್ಲ ಏನಾದ್ರು ಡೌಟ್ಸ್ ಇದ್ರೆ ಹೇಳಿ. ಇಲ್ಲ ನಿಮ್ಗೇನಾದ್ರು ಇದ್ರ ಬಗ್ಗೆ ಒಳ್ಳೆ ಪಾಯಿಂಟ್ಸ್ ಇದ್ರು ಶೇರ್ ಮಾಡಿ, ಪರವಾಗಿಲ್ಲ. ಪಾಯಿಂಟ್ಸ್ ಈ ತರ ಇತ್ತು ಬ್ರದರ್ ಅಂತ. ಓಕೆ, ಇಲ್ಲಾಂದ್ರೆ ನಾವು ರಾತ್ರಿ ಗೀತೆಗಳನ್ನ ಓದಿ ಮುಗಿಸೋಣ. ರೋಮಪುರದವರಿಗೆ 6ನೇ ಅಧ್ಯಾಯ 23ನೇ ವಾಕ್ಯ. ಇದು ಓದ್ತೀರಾ ನೋಡ್ರಿ? ಅದೇ ಇದು ನಮ್ಗೆ ಇವತ್ತು ಅಧ್ಯಯನ ಬಂದಿತ್ತು, ಅದ್ರಲ್ಲಿ ಕಂಟಿನ್ಯೂ ಪಾಠ ಇದೆ. ಓದ್ರಿ ಯಾರಾದ್ರು ರಾತ್ರಿ ಗೀತೆಗೆ. ಯಾರು ಓದ್ತೀರಾ? ಅಮ್ಮ ಓದ್ತೀರಾ? ಹನುಮ ಓದ್ತೀರಾ? ಓದ್ಲ ಪ್ರಧಾನ ನಾನು. ಓದಿ ನೀವು ಓದಿ. ರಾತ್ರಿ ಗೀತೆಗಳು ಜನವರಿ 5ನೇ ತಾರೀಕು. ದೇವರ ದಾನವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿತ್ಯ ಜೀವವು. ರೋಮಾಪುರ 6:23. ಪರಲೋಕದ ತಂದೆ ನಮಗಾಗಲಿ ಅಥವಾ ನಮ್ಮ ಮಕ್ಕಳಿಗಾಗಲಿ ನೋವು, ಪಾಡುಗಳು ಮತ್ತು ಮರಣಕ್ಕೆ ಎದುರಾಗಿ ರೋಗ ನಿರೋಧಕ ಶಕ್ತಿಯನ್ನು ಅನುದಾನವಾಗಿ ನೀಡಲಿಲ್ಲ. ಆದಾಗ್ಯೂ ಆತನು ನಮಗಾಗಿ ಇನ್ನೂ ಮಹತ್ತರವಾದ ಮತ್ತು ಅಧಿಕವಾದ ಮಹಿಮೆಯುಳ್ಳ ಏರ್ಪಾಡನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಮಾಡಿದ್ದಾರೆ. ಅಂದರೆ ನಮ್ಮ ನಿತ್ಯ ಜೀವಕ್ಕೆ ಬೇಕಾದ ಏರ್ಪಾಡು ಮಾಡಿದ್ದಾರೆ. ಆದರೆ ಈ ದಾನವನ್ನು ಯಾರೆಲ್ಲ ಈಗ ಅಥವಾ ಭವಿಷ್ಯದಲ್ಲಿ ದೇವರಿಗೆ ಮತ್ತು ಮನುಷ್ಯನಿಗೆ ಉದಾರತೆ, ನಂಬಿಕೆ, ಪ್ರೀತಿಯನ್ನು ಬೆಳೆಸಿಕೊಂಡು ಉದಾಹರಣೆಯಾಗಿ ಜೀವಿಸುತ್ತಾರೋ ಅಂಥವರಿಗಾಗಿ ಮಾತ್ರ ಮೀಸಲಾಗಿ ಇಡಲಾಗಿದೆ. ದೇವರ ಕೃಪೆಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಅದನ್ನು ಪ್ರಶಂಸಿಸಲು ನಮ್ಮ ತಿಳುವಳಿಕೆಯ ಕಣ್ಣುಗಳು ಮತ್ತು ಕಿವಿಗಳು ತೆರೆದಿರುವುದರಿಂದ ನಾವು ಧನ್ಯರು. ಈಗ ಕ್ರಿಸ್ತನ ಶಾಲೆಯಲ್ಲಿರುವ ನಾವು ಆತನ ಆತ್ಮದ ಫಲವನ್ನು ಮತ್ತು ಕೃಪೆಗಳನ್ನು ಬೆಳೆಸಿಕೊಂಡು ನಮ್ಮ ಕರ್ತನ ಸ್ವರೂಪವನ್ನು ಹೊಂದುವವರಾದ ನಾವು ಧನ್ಯರು. ಅಂಥವರಿಗೋಸ್ಕರವೇ ರಾಜ್ಯವೂ ಸಹ ಬಾಧ್ಯಸ್ಥಿಕೆಯೂ ಆಶೀರ್ವಾದಗಳು ಮತ್ತು ಸವಲತ್ತನ್ನು ನೀಡಲಾಗುತ್ತದೆ. ನಿತ್ಯ ಜೀವಕ್ಕೆ ಮಾತ್ರವಲ್ಲದೆ ಕ್ರಿಸ್ತನೊಂದಿಗೆ ಸಹ ಬಾಧ್ಯಸ್ಥಿಕೆಯೂ ಸಹ ದೊರೆಯುತ್ತದೆ. ಲೋಕದ ಸಾಮಾನ್ಯ ಜನರಿಗೆ 1000 ವರ್ಷದ ಯುಗದಲ್ಲಿ ಅವರು ನಿತ್ಯ ಜೀವವನ್ನು ಪಡೆಯುವುದಕ್ಕೆ ಯೋಗ್ಯರಾಗಬೇಕಾದರೆ ಕರ್ತನ ಆತ್ಮದ ಫಲಗಳನ್ನು ಮತ್ತು ಕೃಪೆಗಳನ್ನು ಬೆಳೆಸಿಕೊಳ್ಳಬೇಕು. ಪುತ್ರತ್ವ ಎಂದರೆ ಆತನ ಸಾರೂಪ್ಯವನ್ನು ಸೂಚಿಸುತ್ತದೆ ಮತ್ತು ಯಾರೆಲ್ಲ ಮಕ್ಕಳಾಗಿ ಅಂಗೀಕರಿಸಲ್ಪಡುವುದಿಲ್ಲವೋ ಅವರು ನಿತ್ಯ ಜೀವವನ್ನು ಪಡೆಯಲು ಸಾಧ್ಯವಿಲ್ಲ ಎಂಬುದು. ಇವತ್ತು ಒಳ್ಳೆಯ ಒಂದು ರಾತ್ರಿ ಗೀತೆ ಇದೆ. ಆಕ್ಚುಲಿ ನೋಡ್ಬೇಕಾದ್ರೆ ನಮ್ಮ ಒಂದು ಪಾಠಕ್ಕೆ ತುಂಬಾ ನಿಯರೆಸ್ಟ್ ಆಗಿ ಬಂದಿರುವಂತ ಒಂದು ವಿಷಯ. ಮುಖ್ಯವಾಗಿ ನಮಗೆ ಸಿಕ್ಕಿರುವಂತ ಆ ದಾನ ಅಲ್ವಾ, ಅದು ಕರ್ತನಾದ ಯೇಸು ಕ್ರಿಸ್ತನ ಮತ್ತೆ ನಮಗೆ ಸಿಗಿರುವಂತಹ ನಿತ್ಯ ಜೀವ. ಇದು ಯಾರಿಗೆ ಮತ್ತು ಯಾವ ರೀತಿಯಲ್ಲಿ ಗುಣಗಳನ್ನ ನಾವು ತೋರಿಸಿದ್ರೆ ಅದು ನಮಗೆ ಸಿಗುತ್ತೆ.
ವಿಶೇಷವಾಗಿ ದೇವರ ಮಕ್ಕಳಾಗುವಂತ ಒಂದು ಅವಕಾಶವನ್ನ ನಾವು ಕಾಪಾಡ್ಕೊಂಡ್ರೆ ನಮ್ಗೆ ಸಿಗುವಂತ ಒಂದು ವಿಶೇಷ ಒಂದು ದೇವರ ಕೃಪೆಯ ಒಂದು ಗಿಫ್ಟ್ ಏನಪ್ಪಾ ಅನ್ನೋ ಎಲ್ಲ ವಿಷಯವನ್ನು ಕೂಡ ಇಲ್ಲಿ ಮಾತಾಡ್ತಾ ಇದ್ರೆ. ಸೊ ದಯವಿಟ್ಟು ಓದ್ರಿ, ಮೆಡಿಟೇಟ್ ಮಾಡಿ ಅಲ್ವಾ. ಸೊ ನಾನು ಮೆಡಿಟೇಟ್ ಮಾಡೋದು ಉದ್ದೇಶ ಏನಪ್ಪಾ ಅಂದ್ರೆ, ಕೆಲವೊಂದು ಟೈಮಲ್ಲಿ ನಮ್ಮ ರಾತ್ರಿಯ ಸಮಯದಲ್ಲಿ ಕುಟುಂಬದ ಪ್ರಾರ್ಥನೆ ಎಲ್ಲ ಮಾಡ್ಬೇಕಾದ್ರೆ ಈ ರೀತಿ ಮಾಡಿದಾಗ ನಮ್ಗೆ ಅದಿನ್ನೂ ಮೈಂಡ್ ಅಲ್ಲಿ ಕುತ್ಕೊಳ್ಳುತ್ತೆ, ತುಂಬಾ ಪ್ರಯೋಜನವಾಗುತ್ತೆ ಅಂತ ಉದ್ದೇಶ ಅಷ್ಟೇ. ಓದಿ ಎಲ್ಲ ಮೆಡಿಟೇಟ್ ಮಾಡಿ. ದೇವ್ರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ನಮ್ಮ ಕೂಟವನ್ನ ಅಂತ್ಯ ಮಾಡೋಣ. ಓಕೆ, ಎಲ್ಲೊಬ್ಬ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೇನ್ರಿ. ಓಕೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಸ್ವರೂಪನಾದ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ.